ಸ್ನೇಹಿತರೆ ನಮಸ್ಕಾರ. ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಟುಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅಷ್ಟೇನು ನಾವು ಮಾಸ್ಟರ್ ಸ್ಟ್ರೋಕು, ಆ ಸ್ಟ್ರೋಕು, ಈ ಸ್ಟ್ರೋಕು ಗೊತ್ತಿಲ್ಲ. ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ, ಇಷ್ಟು ಗೊತ್ತು. ಒಳಗೆ ಬರೋರನ್ನ ಹೊರಗೆ ಹಾಕಿದ್ದೀವಿ. ಏನು ಸ್ಟ್ರಾಟಜಿ ಇಲ್ಲ. ನಮ್ಮ ತಾಲೂಕ ನಾವು ಸುರಕ್ಷಿತವಾಗಿರಬೇಕು. ಸ್ಟ್ರಾಟಜಿ ಏನು ಅವಶ್ಯಕತೆ? ನಿಮ್ಮ ಮನ್ಯಾಗ ತೊಡಗು ಬರಾಕತ್ರ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ. ಹಿತ್ತಲ ಬಾಗಲ, ಮುಂದಿನ ಬಾಗಲ ಸರಿ ಮಾಡಿ ಇಟ್ಕೊಂಡು, ಮ್ಯಾಗಿನ ಹಂತ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು. ಇಷ್ಟೇ. ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಬೇರೆದವ್ರ ನಮ್ಮ ಮನೆಗೆ ಬರಬಾರ್ದು ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವು ಇರಬೇಕು. ಒಬ್ಬರು ಬರಲಿಲ್ಲ, ಘಟಾನುಘಟಿನೂ ಎಲ್ಲರೂ ನಿಮ್ಮ ತಾಲೂಕಿನಾಗ ಇದ್ರೆ ಆದರೂ ಕೂಡ ಘಟಾನಿಗ ಈ ನೋಡ್ರಿ, ಸ್ವಾಭಿಮಾನದ ಮುಂದೆ ದನ, ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯೋದಿಲ್ಲ. ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ. ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ. ಆ ಸ್ವಾಭಿಮಾನ ಜನ ಇವ್ಯಾವುದಕ್ಕೂ ಬಗ್ಗದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ. ನಾನು ಅದು ಹೇಳಿದ್ವಿ, ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ. ಅದು ಎ ಬಿ ಪಾಟೀಲ್ರಿಗೆ ಅವರು ಯಾರೋ ಒಬ್ಬರು ಅಂದಿದ್ರು, ಅವರು ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಯಾರೋ ಒಬ್ರು ನಂಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು. ಅದು ಸತೀಶ್ ಜಾರಕಿಹೊಳಿ ಯಾರೋ ಹೇಳಿದ್ರು ಅದನ್ನ. ಅವರೇನೋ ಅವರು ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಎ ಬಿ ಪಾಟೀಲ್, ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ, ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ 28ನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದ್ದೀನಿ ಮತ್ತು ಇವತ್ತು ಹೇಳಿದ್ದೀನಿ. ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ, ಅವರು ಡ್ಯಾಡಿ ಅದಾರ. ರಮೇಶ್ ಕತ್ತಿ ಅವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವಾಗಿ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು. ಎಲ್ಲ ಸಮಾಜ ಒಂದು ದಿವಸ ನಮ್ಮ ಜೊತೆ ಉಳಿಬೇಕು. ಎಲ್ಲ ಸಮಾಜಗಳನ್ನ ನಾವು ಜಕ್ಕೊಂಡು ಹೋಗ್ಬೇಕು. ಎಲ್ಲ ಸಮಾಜಗಳನ್ನ ಹಿತವನ್ನು ಬಯಸಬೇಕು. ಎಲ್ಲ ನಮ್ಮ ಮನೆಯಾಗೆ ಇರಬೇಕು. ಎಲ್ಲ ನಮ್ಮ ಮನೆಯಾಗೆ ಇರಬೇಕಂತಂದ್ರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ 3 ಜನ MLAಗಳು, ಒಂದು ಮನೆಯಾಗ ಒಬ್ಬರ MLC, ಒಂದು ಮನೆಯಾಗ ಒಬ್ಬರು MP ಅಂದ್ರೆ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು? ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಸಮಾಜದವರನ್ನು ತೆಕ್ಕೆ ಹಾಕ್ಕೊಂಡು ಅವ್ರನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ, ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸಹಕಾರ ರಂಗ ಧ್ರುವೀಕರಣ ಮಾಡಿಸುವ ಪ್ರಯತ್ನ ಮಾಡ್ತೀನಿ. ಅವಶ್ಯವಾಗಿ ಆಗಲೇಬೇಕು. ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೇ ಹೋದರೆ ಈ ಬರುವಂಥ DCC ಬ್ಯಾಂಕು ಮುಂದಿನ 5 ವರ್ಷಕ್ಕೆ DCC ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ. ಯಾಕೆ ಬ್ಯಾಂಕೇ ಇರೋದಿಲ್ಲ. ಅದು ಮುಂದೆ ಬ್ಯಾಂಕ್ ಇದ್ರನ್ನ ಎಲೆಕ್ಷನ್. ಈಗ ಅವರು 3-4 ತಿಂಗಳ ಹಿಂದಿಂದ ಅವರು ಪ್ರಚಾರ ಮಾಡಕತ್ತಾರ. 3-4 ತಿಂಗಳ ಹಿಂದಿಂದ ಪ್ರಚಾರ ಮಾಡಕತ್ತಾರ. ಮತ್ತು ಒಂದೊಂದು ಸೊಸೈಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಕೊಟ್ಟು ವೋಟ್ಗಳನ್ನ ಖರೀದಿ ಮಾಡಕತ್ತಾರ. ಇದು ಉದ್ದೇಶ ಏನು? ಇಷ್ಟೊಂದು ದೊಡ್ಡ ಸರ್ 1,000 PKPs ಅದಾವೆ ನಮ್ಮ ಜಿಲ್ಲೆಯಲ್ಲಿ. 1,1100 PKPs ಅದಾವೆ. ಒಂದೊಂದಕ್ಕೆ 2-2, 3-3 ಹಿಡಿದು ಎಷ್ಟು ಹಣ ಆಗುತ್ತೆ? ಅದು ಎಲ್ಲಿಂದ ತರೋದು? ಎಲ್ಲಿ ಹಾಕೋದು? ಅದನ್ನು ಯಾವ ರೀತಿ ಮಾಡೋದು? ಅದಕ್ಕೆ ನಾವು ಜಿಲ್ಲೆ ಎಲ್ಲ 15 ತಾಲೂಕಿನ ಜನರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಚುನಾವಣೆ ಬಹಳ ಶ್ರೇಷ್ಠವಾಗಿದ್ದು, ಬಹಳ ಮಹತ್ವವಾಗಿದ್ದು. ಈಗಾಗಲೇ ಕಳೆದ 40 ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ. 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ ಮತ್ತು 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆದರೆ ರೈತರಿಗೆ ಒಂದು ದಿವಸ 3,500ಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ. ಮತ್ತು 4 ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ದಿವಸ ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, 4 ಜನ ಏನು ಒಂದು ಸಾಲ ಮನ್ನಾ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು 3,200 ಕೋಟಿ 3,81,000 ಜನರ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ.
ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ್ ಕಮಿಟಿಯಲ್ಲಿ ಬಂದಿರತಕ್ಕಂಥ ನೂರಾರು ಕೋಟಿ ಹಣವನ್ನು ಸಹಿತ ಆಯಾ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾನೆ. ಸೊಸೈಟಿಗಳು ಇವತ್ತು 1996 ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ ಸಬಲವಾಗಿದ್ದಾವೆ, ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ, ಸ್ವಂತ ಗೋಡೌನ್ಗಳನ್ನು ಹೊಂದಿದ್ದಾವೆ, ವ್ಯವಸ್ಥಿತವಾಗಿದ್ದಾರೆ. ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು. ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ, ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ. ಮತ್ತು ಈಗ ಹಣ ಕೊಟ್ಟು ಖರೀದಿ ಮಾಡಿದರೆ ಬ್ಯಾಂಕು ಉಳಿದಿಲ್ಲ, ಸೊಸೈಟಿನೂ ಉಳಿದಿಲ್ಲ. ಮತ್ತು ಮುಂದಿನ ಇನ್ನು 5 ವರ್ಷ ಬಿಟ್ಟರೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಬರೋದಿಲ್ಲ, ಎಲ್ಲೇ ಕೆಡಿಸೋಂಗಿಲ್ಲ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ. ಯಾರು ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಯಾಕೆ ಅದಕ್ಕೆ ನನಗೇನು ಅನಿಸೋದಿಲ್ಲ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಕೆ ಏನದ? ಅವ್ರೇನು ನಮ್ಮದು 12 ಗಂಟೆಗೆ ಎದ್ದು ಬರ್ತಾರು. 3 ತಿಂಗಳಲ್ಲೇ ನಾವು ಎಲ್ಲ ಬದಲಾವಣೆ ಮಾಡಿದೀವಿ, ಮಧ್ಯಾಹ್ನ 12 ಗಂಟೆಗೆ ಎದ್ದು ಬರ್ತಾರು. ಯಾರು ಮಾತುಗಳು ನೇರವಾಗಿ ಅಲ್ಲ, ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮುಂಜಾನೆ ನಾನು 4:45ಕ್ಕೆ ಎದ್ದು 6 ಕಿಲೋಮೀಟ್ರ್ ವಾಕಿಂಗ್ ಮಾಡಿ 6 ಗಂಟೆಗೆ ಬಂದು ಜ್ಯೂಸ್ ಕುಡಿದು ಪೇಪರ್ ಓದಿ ಸರ್ ಸ್ನಾನ ಮುಗಿಸ್ಕೊಂಡು ಹಣ್ಣು ತಿಂದು 8 ಗಂಟೆಗೆ ಜನಸೇವೆಗೆ ನಾನು ರೆಡಿ ಇರ್ತಾನೆ. ಬಟ್ ಅದು ಯಾರ ಮ್ಯಾಗ ಆಶೆ ಅಂದವ್ರು ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಬಿಡಿಸಿ ಹೇಳಿದ್ರೆ ಉತ್ತರ ಕೊಡ್ಬೋದು. ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಹೊಲ ಮಣಿ ನ್ಯಾಯ ರೊಕ್ಕ ರೂಪಾಯಿ ನಮ್ಮದೇನು ವ್ಯವಹಾರ ಇಲ್ಲ. ಅವ್ರ ಜೊತೆ ಏನೂ ವ್ಯವಹಾರ ಇಲ್ಲ. ರಾಜಕೀಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಹಿಂದಿನ ದಿನಮಾನಗಳಲ್ಲಿ, ಅವರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಹೆಲ್ಪ್ ಮಾಡಿದರು. ಅದನ್ನು ಬಿಟ್ಟರೆ ಮತ್ತೇನು ಸಂಬಂಧ ಇದಕ್ಕಿಲ್ಲ. ನಮ್ಮ ಅಣ್ಣ ತೀರಿ ಹೋದ ನಂತರ ಏನೋ ಅವ್ರದ್ದು ಒಂದು ಬದಲಾವಣೆ ಕಾಣಲಾರ್ದ ಕೈಗಳು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂತು. ಅದಕ್ಕೊಂದು ಏನು ನಿರ್ಣಯ ಮಾಡಬೇಕು ಅನ್ನೋಂಥ ಮಾತನ್ನು ನಾನು ತೊಗೊಂಡು ಆ ಪ್ರಕಾರ ನಿರ್ಣಯ ಮಾಡಿ ಮುಂದುವರಿತಾ ಇದ್ದೀನಿ. ಯಾರು ಅವರೆಲ್ಲರಿಗೂ ಉತ್ತರ ಇವತ್ತು ಕೊಟ್ಟು ಮುಗ್ದದ. ಇನ್ನೇನು ಮತ್ತೆ ಬಗ್ರಿ ಉತ್ತರ ಕೊಡೋದು ಎಲ್ಲ ಯಾರ್ಯಾರಿಗೆ ಏನೇನು ಉತ್ತರ ಕೊಡ್ಬೇಕು ಜನ ಕೊಟ್ಟು ವಿಷಯ ಕ್ಲೋಸ್, ಮ್ಯಾಟರ್ ಕ್ಲೋಸ್ ಮಾಡಿದ್ದಾರೆ. ಜೊಲ್ಲೆ ಅವರು ಕೂಡ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಸಾಲ ಕೊಡೋದಿಲ್ಲ ಮಾಡುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ತಿಳ್ಕೊಡ್ರಿ ಮನಸ್ಥಿತಿ. ಈಗ ನಾನು ಮಾತಾಡಕತ್ತೇನೆ. ಈಗ ಜಿಲ್ಲೆಯ 15 ತಾಲೂಕಿನ ರೈತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ವಿನಂತಿ, ನಿಮ್ಮನ್ನು ಅಲ್ಲಿಯ ರೈತರು ಒಂದು ಒಳ್ಳೆಯ ಸಂಸ್ಥೆಗೆ ಆಡಳಿತ ಮಂಡಳಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ. ಆ ಠರಾವ್ ಕೊಡ್ರಿ. ಆ ಠರಾವ್ ಮಾರ್ಕೋಬೇಡ್ರಿ. ಆ ಠರಾವ್ ಮಾರ್ಕೊಂಡ್ರೆ ಡಿ.ಸಿ.ಸಿ ಬ್ಯಾಂಕ್ ಮುಣುಗ್ತದೆ. ಆ ಠರಾವ್ ಮಾರ್ಕೋಬೇಡ್ರಿ. ಠರಾವನ್ನು ಒಳ್ಳೆಯ ಜನ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ತರುವಂಥರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ತಂದು ನಿಮ್ಮ ಮನೆ ಬಾಗಿಲು ಕೊಡುವಂಥ ಜನ ಏನಿರ್ತಾರಲ್ಲ ಅವ್ರಿಗೆ ತಾವು ಮತ ಹಾಕಿರಿ. ಡಿ.ಸಿ.ಸಿ ಬ್ಯಾಂಕ್ ಉಳಿತಾರೆ, ನಿಮ್ಮ ಸೊಸೈಟಿ ಉಳಿತದೆ. ನಿಮ್ಮ ಸೊಸೈಟಿಯಲ್ಲಿರ್ತಕ್ಕಂಥ PKPS ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲತೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನೀವು ಆ ಹಣದಿಂದ ನಿಮ್ಮ ಉಡಿ ತುಂಬ್ಕೊಳ್ಳೋದೇ ಆ ಹಣವನ್ನು ಬೇಡ ಅಂತ ಹೇಳ್ರಿ. ಒಂದು ವೇಳೆ ತೊಗೊಂಡದ್ದು ತಿರುಗಿ ಕೊಡ್ರಿ. ಆ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ ಜಿಲ್ಲೆಯಲ್ಲಿರ್ತಕ್ಕಂಥ 4.5 ಲಕ್ಷ ರೈತರ ಉಡಿ ತುಂಬುವಂಥ ಕೆಲಸ ನಾವು ಎಲ್ಲ ಸಮಾಜವನ್ನು ಕಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡೋಣ. ಇದರಲ್ಲಿ ರಾಜಕಾರಣ ನನ್ನ ಮನೆಗೆ ಬರಬೇಕು ನಿನ್ನ ಮನೆಗೆ ಬರಬೇಕು ಅನ್ನೋಂಥ ಭಾವನೆ ಇದೊಂದು ಅಹಂಕಾರದ ಶಬ್ದ ಆಗ್ತದೆ. ನಾವು ಸೇವಕರು, ಆ ಭಾಗದ ಒಂದು ತಾಲೂಕಿನ ಸೇವಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಆ ಸಂಘ ಸಂಸ್ಥೆಗಳ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯವರನ್ನು ತಾವು ಇವತ್ತಿನ ದಿವಸ ನಿಮ್ಮ ನಿರ್ದೇಶಕನ ಆಯ್ಕೆ ಮಾಡಿಕೊಡ್ರಿ. ಒಂದು ವೇಳೆ ಹಣ ಏನಾದರೂ ತೊಗೊಂಡಿದ್ರೆ ಅಲ್ಲ, ಈಗ ನೋಡಿ ನಮ್ಮ ಶೃಂಗೇರಿ ತಾಲೂಕಿನ ಸ್ವಾಮಿ ಮನೆಗೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಕಳಿಸೋ ನಿರ್ಣಯ ಮಾಡಿ. ನೀವು ನಾಳೆ ಅಮ್ಮಕನ್ಮಡಿಗೆ ಹೋಗಿ ಏನಾದ್ರು ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ, ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ? ಜಾರಕಿಹೊಳಿ ಪ್ರಚಾರ ಮಾಡಕ್ಕೆ ಎಲ್ಲಿ ಬರ್ತಾರೆ? ಈ ಚುನಾವಣೆ
ಜಿಲ್ಲಾ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ, ನಾವು ಯಾರಿಗೂ ಬಗ್ಗಲ್ಲ, ಯಾರಿಗೂ ನಿಲ್ಲಲ್ಲ. ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ. ಅವರು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕಾಲಿಟ್ಟಿಲ್ಲ, ಏನೋ ಅಪಪ್ರಚಾರ ಮಾಡಿ ಏನೋ ಗೆಲ್ಬೇಕಾದ್ರೆ ವಿಚಾರ ಮಾಡಿದ್ರು. ಇನ್ನು ಮುಂದಿನ ಬಾರಿ ನಾನ ನಿಪ್ಪನಿಗೆ ಹೋಗಿ ನೋಡ್ತೇನೆ. ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಈಗ ನೋಡ್ತಾ ಇದೀರಿ ಅಂದ್ರೆ ನಾವು ಬಂದ್ ಭಾಷಣ ಮಾಡ್ತಾ ಇದೀವಿ, ನಮ್ ವಿರೋಧಿಗಳು ಬಂದ್ ಭಾಷಣ ಮಾಡ್ತಾ ಇದೀವಿ. ಈಗ ನಾವಿರ್ಬೋದು ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಎಷ್ಟು ಶಾಂತಲೆ ಸಮಾಧಾನಲೆ ಇಲೆಕ್ಷನ್ ಮಾಡ್ತೇವೆ. ನಮಗೆ ಸಿಟ್ಟು ಅಂಜಿಕೆ ಭಯ ಯಾವುದೂ ಇಲ್ಲ. ಆದ್ರೆ ನಮ್ ವಿರೋಧಿಗಳು ನೀವೆಲ್ಲ ನೋಡಾತೀರಿ, ಮೈಗೆ ಹಿಡಿದ್ರೆ ಬಾಯಿಗೆ ಬಂದಂಗೆ ಬೈಯುದು ಎಲ್ಲ ಮಾಡ್ತಾರೆ. ಯಾಕೆ ಹಿಂಗ ಆಗ್ತೈತೆ ಅಂದ್ರೆ ರೀ, ಯಾರಿಗೆ ಟೆನ್ಷನ್ ಇರ್ತೈತಲ್ಲ ಅವ್ರಿಗೆ ಮೈಂಡ್ ಕಂಟ್ರೋಲ್ ಆಗಿ ಉಳಿದಿಲ್ಲ. ಅಂದ್ರೆ ಟೆನ್ಷನ್ ಹಿಂದಿ ಬಾಂಗ್ಲೆ ಕನ್ನಡ ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ಟೆನ್ಷನ್ ಇದ್ದಾಗ ಹಂಗ್ ಮಾಡ್ತಾರೆ. ಈಗ ನನಗೂ ಅಣ್ಣಾ ಸಾಹೇಬು ಸತೀಶ ಒಟ್ಟೆ ಟೆನ್ಷನ್ ಇಲ್ಲ. ಯಾಕಂದ್ರ ಯಾಕಂದ್ರೆ ಯಾರಿಗೆ ಅಂಜಿಕೆ ಅಥವಾ ಅವ್ರ ಒಳಗೊಳಗ್ ಮನಸ್ಸಿನಾಗ ಏನಾರ ಇತ್ತಂದ್ರೆ ಅದು ಡಿಸ್ಟರ್ಬ್ ಮಾಡ್ತೈತಿ ನಮಗಂದ್ರ. ಟೆನ್ಷನ್ ಇದ್ದಾಗ ನಾವೆಲ್ಲ ಮಂದಿಗೆ ಎದುರಿಗೆ ಬಂದವ್ರು ಬೈತು ಇದ್ ಮಾಡ್ತು, ನಮ್ಗೇನೂ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ದೇವ್ರ ನಂಬಿದೀವಿ, ನಿಮ್ಮೆಲ್ಲ ರೈತರು ನಂಬಿದೀವಿ. ಮತ್ತು ನಮಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಏನು ಪ್ಯಾನಲ್ ಇದೆ 15 ಸೀಟ್ ನಿಂತಿದೀವಿ. ನನಗೆ ದೇವರ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ 10 ಸೀಟ್ ಹತ್ತಿ ಕನಿಷ್ಠ ಗೆಲ್ತೀವಿ. ನಾವು 10 ಸೀಟ್ ನತ್ತಿ ನಿಮ್ಮೆಲ್ಲರೂ ಕನಿಷ್ಠ 10 ಸೀಟ್ ಗೆಲ್ತೀವಿ. ನಾವು ಅವ್ರಂಗ 15 ಎಲ್ಲ ಗೆಲ್ತು ಅಂತ ಹೇಳುದಿಲ್ಲ. ಅವ್ರ ಮನೆ ಹೇಳಿದ್ರೆ 15 ಎಲ್ಲ ನಮ್ಮದ 10 ಸೀಟ್ ಗೆಲ್ಲಾಕ ದೇವರ ಮಾಡಿದೀವಿ. ಇನ್ನೂ ನಾಳೆ ನಾಡ್ದು 2 ದಿವಸದಿದೆ, ಇನ್ನೂ ಸೀಟ್ ಹೆಚ್ಚು ಗೆಲ್ಲಾಕ ಪ್ರಯತ್ನ ಮಾಡ್ತೀವಿ. ಆದ್ರೆ ಇಷ್ಟೆಲ್ಲ ಗೆಲ್ತೇವೆಲ್ಲ ನಮಗೆಲ್ಲ ಒಂದ್ ಇದೈತಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹಗಳಿಗೆ ನಾವೆಲ್ಲರೂ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದಂಗೆ ನಾವೆಲ್ಲ ನಮ್ಮ ಮನೆಯಾಗ ಇರ್ತಿಲ್ಲ, ಇಲ್ಲೇ ಹುಕ್ಕೇರಿ ತಾಲೂಕಿನೆಲ್ಲ ಜನನ ಗೆಲ್ಲಿಸಿ ನಿಮ್ ಕೈಯಾಗ ಕೊಟ್ಟು ಹೋಗ್ತೀವಿ. ನಾವೇನು ಇಲ್ಲಿ ಬಂದು ದಿನನಿತ್ಯ ಯಾರಿಗೂ ತೊಂದರೆ ಕೊಡೋರಲ್ಲ. ಎಲ್ಲ ನಮ್ ಡೈರೆಕ್ಟ್ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳಕ್ ನಾವ್ ಇರ್ತೀವಿ ಹಿರಿಯರ ಸ್ಥಾನದಲ್ಲಿ. ಅದಕ್ಕೆ ತಾವೆಲ್ಲರೂ ದೇವರ ಅನುಗ್ರಹದಿಂದ ತಾವೆಲ್ಲ 28ನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಮತವನ್ನು ಹಾಕಿ ನಮ್ಮ ಶಶಿರಾಜ್ ಪಾಟೀಲ್ ಅವರು ಇರ್ಬೋದು, ಅಮರ್ ನಲ್ವಡಿ ಅವರು ಇರ್ಬೋದು, ಶಂಕರರಾವ್ ಹೆಗ್ಡೆ ಅವರು ಇರ್ಬೋದು, ನಮ್ಮ ಸಿರ್ಕೋಳಿ ಅವರು 4 ಜನಕ್ಕೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಕೈ ವಿನಂತಿ ಮಾಡ್ತೀವಿ. ಅದಕ್ಕೆ ನಾನು ಏನಂಗ ಎಲ್ಲರೂ ಈಗೆಲ್ಲರೂ ಯಾಕಂದ್ರೆ ಇನ್ನೊಂದು ವಿಶೇಷ ಶಶಿರಾಜ್ ಅವ್ರು ನೀವು ಶಶಿರಾಜ್ ಇನ್ನೊಂದು ಹೊಸ ಸುದ್ದಿ ಹೇಳ್ತೀನಿ ನಿಮ್ಗ. ಹೊಸ ಸತೀಶ್ ಜಾರಕಿಹೊಳಿ 7,000 ಹೊಸ ವೋಟ್ ಮಾಡಿದ್ದಾರೆ. ಅವನ್ನೆಲ್ಲ ಪರ್ಮಿಷನ್ ಕೊಡಬಾರ್ದು ಅಂತ ಅವ್ರು ಹೈಕೋರ್ಟ್ ಹೋಗಿದ್ ನಮ್ಮ ವಿರೋಧಿಗಳು. ನಿನ್ನೆ ಹೈಕೋರ್ಟ್ 7,000 ನೀವು ಮತದಾನಕ್ಕೆ ಹಕ್ಕು ಕೊಟ್ಟರು. ಅವ್ರು 4,000 ಕೋಡ್ ಅಂದಿರೋ ಅವ್ನು ರಿಜೆಕ್ಟ್ ಮಾಡಿ ಕೋಡ್ ಅಂದ್ರೆ ಹೊಸ ನಮಗೆ 7,000 ಮತ್ತೆ ವೋಟ್ ಬಂದ್ರೆ ಅಂದ್ರೆ ನಿಮಗೆ ಅನುಕೂಲ ಆಗ್ತೈತೆ. ಅಂದ್ರೆ 7,000 ಸ್ನೇಹಿತರೆ, ನಿನ್ನೆ ತಡರಾತ್ರಿಯಲ್ಲಿ ಬಂದಂಥ ಫಲಿತಾಂಶ ನೋಡಿ ರಾಜ್ಯದ ಜನ ಹೌಹಾರಿದ್ರು. ಹೀಗೂ ಫಲಿತಾಂಶ ಬರ್ಬೋದಾ ಅಂಥೇಳಿ ಅವರು ವಿಚಿತ್ರ ಕುತೂಹಲ ಅನುಭವಿಸಿದರು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ತೀವ್ರವಾದ ಪ್ರಬಲವಾದ ಹಿಡಿತ ಸಾಧಿಸಿರ್ತಕ್ಕಂಥ ಜಾರಕಿಹೊಳಿ ಫ್ಯಾಮಿಲಿ ನಿನ್ನೆ ಸಂಪೂರ್ಣವಾಗಿ ಸೋತು ಹೋಗಿತ್ತು. ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಡೆದಂಥ ಹೋರಾಟದಲ್ಲಿ ಮತ್ತು ಅದೇ ಸಂಘವನ್ನು ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಕತ್ತಿಯವರು ನಡೆಸಿದಂಥ ಹೋರಾಟದಲ್ಲಿ ಇವರಿಬ್ಬರ ಮಧ್ಯೆ, ಎರಡೂ ಕುಟುಂಬಗಳ ಮಧ್ಯೆ ನಡೆದಂಥ ಹೋರಾಟದಲ್ಲಿ ಕತ್ತಿ ಗುಂಪಿಗೆ ಗೆಲುವಾಗಿತ್ತು. ಜಾರಕಿಹೊಳಿ ಫ್ಯಾಮಿಲಿಗೆ ಫುಲ್ ಸೋಲಾಗಿತ್ತು. ಜಿಲ್ಲಾದಾಗ ಯಾರೂ ನಮ್ಮನ್ನು ಕೈ ಹಿಡಿಯೋರಿಲ್ಲ. ಮತ್ತು ನಾವು ನಡೆದಿದ್ದ ದಾರಿ ಅಂದರೆ ಆಣಿ ತುಳಿದಿದ್ದ ದಾರಿ ಅಂತೇನು ಭಾವಿಸ್ಕೊಂಡಿದ್ರು. ಅಧಿಕಾರವನ್ನು ಪಡೆಯುವ ಹಂತದಲ್ಲಿ ಹೆಜ್ಜೆ ಒಳಗೆ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಳ್ಳೋ ವಿಷಯದಲ್ಲಿ ಇವರೇನು ಜಾರಕಿಹೊಳಿ ಅವರೇನು ಹೊರಡಿಸಿದ್ರಲ್ಲ ಅಶ್ವಮೇಧ ಕುದುರೆಯನ್ನು, ಅದನ್ನು ರಮೇಶ್ ಕತ್ತಿಯವರು ಕಟ್ಟಿ ಹಾಕಿದರು ಅನ್ನುವಂಥದ್ದು ನಿನ್ನೆ ಪಬ್ಲಿಕ್ ಆಗಿರುವಂಥದ್ದು. ಈ ಫಲಿತಾಂಶ ಪ್ರಕಟ ಏನಾತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟ ಆದಮೇಲೆ ಇದೆಲ್ಲ ಗೊತ್ತಾಗಿರುವಂಥದ್ದು. ಸ್ನೇಹಿತರೆ, ಏನು ನಮಗೆ ವಿಚಿತ್ರ ಏನು ಅನ್ನಿಸ್ತೈತೆ ಅಂದ್ರೆ, ಸ್ಪರ್ಧೆ ಮಾಡಿರ್ತಕ್ಕಂಥ 15 ಕ್ಯಾಂಡಿಡೇಟುಗಳಲ್ಲಿ ಒಬ್ಬರು ಗೆಲ್ಲಿಲ್ಲ. ಜಾರಕಿಹೊಳಿ ಫ್ಯಾಮಿಲಿಯವರು ನಿಲ್ಲಿಸಿದಂಥ 15 ಕ್ಯಾಂಡಿಡೇಟುಗಳನ್ನು
ಯಾರೂ ಗೆಲ್ಲಿಲ್ಲ. ಅವರು ಸೋತ್ರು ಎಷ್ಟು ಅಂತರದಿಂದ 5,000 ಮಿನಿಮಮ್ ಅಂದ್ರೆ ಭಾಳ ಕಡಿಮೆ ಅಂದರೆ 3,500 ಮತಗಳ ಅಂತರದಿಂದ ಸೋತಂಥವ್ರು. ಉಳಿದಿದ್ದಲ್ಲ 5,000, 6,000, 7,000 ಇಷ್ಟು ಮತಗಳ ಅಂತರದಿಂದ ಸೋತದನ್ನು ಬಹುಶಃ ಇಲ್ಲಿವರೆಗೆ ನಾವು ಯಾರೂ ನೋಡಿರ್ಲಿಕ್ಕಿಲ್ಲ, ನೀವು ಕೇಳಿರ್ಲಿಕ್ಕಿಲ್ಲ. ಯಾಕಂದರೆ ಅವರ 3 ದಶಕಗಳ ರಾಜಕಾರಣದಲ್ಲಿ, ಅದರಲ್ಲೂ ಇತ್ತೀಚಿನ ಈ ಒಂದು ದಶಕದಲ್ಲಿ ಅವರು ಏನು ಉಚ್ಛ್ರಾಯ ಸ್ಥಿತಿ, ಅಧಿಕಾರ ಹೊಂದುವಂಥ ರಾಜಕಾರಣದ ಉಚ್ಛ್ರಾಯ ಸ್ಥಿತಿ ಏನಿತ್ತು ಜಾರಕಿಹೊಳಿಯವರು, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತಿತ್ತು. ಎಲ್ಲಿ ಕೈ ಇಡ್ತಾರೆ ಅಲ್ಲಿ ಚಿನ್ನ ಆಗತ್ತಿತ್ತು. ಬಟ್ ಫಸ್ಟ್ ಟೈಮ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವರು ಸೋಲ್ಕೊಂಡ್ರು ಅಂದ್ರೆ ಅವರೇನು ಸ್ಪರ್ಧೆ ಮಾಡಿರಲಿಲ್ಲ, ಅವ್ರು ಬೆಂಬಲಿಸಿದಂಥ ಕ್ಯಾಂಡಿಡೇಟ್ಗಳ ಸೋಲ್ಕೊಂಡ್ರು. ಇದು ಜಿಲ್ಲಾದ ಮೇಲೆ ಭಾಳ ಪರಿಣಾಮ ಬೀರುವಂಥದ್ದು ಸ್ನೇಹಿತರೆ. ವಿಷಯ ಯಾಕೆ ಸೋಲ್ತರು, ಏನಾಯ್ತು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ನೀವು ಮಾಡ್ತೀರಾ, ಇದನ್ನು ಸ್ಕಿಪ್ ಮಾಡೋದ ಪೂರ್ತಿಯಾಗಿ ನೋಡಿರಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ನಿನ್ನೆ ನಡೆದಂಥ ಚುನಾವಣೆ ಒಳಗೆ ಜಾರಕಿಹೊಳಿ ಫ್ಯಾಮಿಲಿನೂ ನಿಲ್ಲಿಸಿದ್ರು. ಅದು ಹುಕ್ಕೇರಿ ಭಾಗದನ ಕ್ಯಾಂಡಿಡೇಟ್ಗಳನ್ನ ಇವ್ರು ನಿಲ್ಲಿಸಿದರು, ರಮೇಶ್ ಕತ್ತಿ ಅವರು ನಿಲ್ಲಿಸಿದರು. ಅವ್ರು ಏನು ಮಾಡಿದ್ರೆ ಸ್ವಾಭಿಮಾನದ ಹೋರಾಟ ಅವ್ರು ಮಾಡಿದರು. ಅಪ್ಪನಗೌಡರ ಹೆಸರಿನ ಪೆನಲ್ ಮೇಲೆ ಜಾರಕಿಹೊಳಿ ಮಾಡಿದರು. ಅಪ್ಪನಗೌಡರಾದರೂ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಅವರು ದೇಶದಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಸಂಕೇಶ್ವರದ ಹೀರಾ ಶುಗರ್ ಫ್ಯಾಕ್ಟ್ರಿ ಫೌಂಡರ್ ಅವರು. ಹಾಗೆ ಈ ವಿದ್ಯುತ್ ಸಹಕಾರಿ ಸಂಘದ ಫೌಂಡರ್ ಕೂಡ ಅವರು ಹೌದು. ಅವರನ್ನು ನೆನಪಿನಲ್ಲಿ ಇವರು ಒಂದು ಪೆನಲ್ ಮಾಡಿದರು. ಸ್ವಾಭಿಮಾನ ಬೇರೆ ತಾಲೂಕಿನವರ ಇಲ್ಯಾಕೆ ಬರ್ತಾರೋ ಅನ್ನೋ ದೃಷ್ಟಿ ಒಳಗೆ ಸ್ವಾಭಿಮಾನದ ಪ್ಯಾನಲನ್ನು ರಮೇಶ್ ಕತ್ತಿಯವರು ಮಾಡಿದರು. ಆದರೆ ಏನಾಯ್ತಪ್ಪ ಅಂದ್ರೆ ಇವರೇನು ನಿಲ್ಲಿಸಿದ್ರಲ್ಲ, ಜಾರಕಿಹೊಳಿ ಅವರು ಈ ವಿಷಯದಲ್ಲಿ ಏನಾಯ್ತಂದ್ರೆ ಅವ್ರ ಅಶ್ವಮೇಧ ಕುದುರೆ ಭಾಳ ನಾಗಾಲೋಟದಿಂದ ಸ್ಪೀಡಾಗಿ ಹೊಂಟಿತ್ತು. ಯಾರೂ ತಡೆದಿರಲಿಲ್ಲ, ಯಾರೂ ಕಟ್ಟಿ ಹಾಕಿರಲಿಲ್ಲ. ಆದರೂ ಕಟ್ಟಿ ಹಾಕೋ ಪ್ರಸಂಗವನ್ನು ಇವರನ್ನು ನಿರ್ಮಾಣ ಮಾಡಿಕೊಂಡ್ರೇನು ಅನ್ನುವಂಥದ್ದು ಪರಿಸ್ಥಿತಿ ಬಂತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೆಂಗಂತೀರಿ? ಕಳೆದ ವರ್ಷ DCC ಬ್ಯಾಂಕಿನಿಂದ ಏನಾಗಿತ್ತು, ಒಂದು ಸ್ವಲ್ಪ ಹಿನ್ನೆಲೆ ಹೋಗೋಣ. ಇದಕ್ಕೆ ಏನೇನಾಯ್ತು ಹಿನ್ನೆಲೆ ಹೋಗೋಣ. ಹಿನ್ನೆಲೆ ಏನಪ್ಪ ಅಂದ್ರೆ, ಕಳೆದ DCC ಬ್ಯಾಂಕ್ ಚುನಾವಣೆಯಲ್ಲಿ DCC ಬ್ಯಾಂಕಿನ ಅಧ್ಯಕ್ಷ ಹುದ್ದೆಯಿಂದ ರಮೇಶ್ ಕತ್ತಿಯನ್ನು ಇಳಿಸೋ ಸಲುವಾಗಿ ಉಳಿದೆಲ್ಲ ಜನ ಯಾರು ಉಳಿದೆಲ್ಲ ಡೈರೆಕ್ಟರ್ಗಳು ಕೂಡಿ ಅವ್ರು ನಿಲ್ಸೋಕೆ ಅವರೊಂದು ಹಂಚಿಕೆ ಮಾಡಿದ್ರು, ಟ್ರೈ ಮಾಡಾಕತ್ತಿದ್ರು. ಯಾಕೆ ಅವ್ರನ್ನ ರಮೇಶ್ ಕತ್ತಿಯವ್ರನ್ನ ಇಳ್ಸೋಕೆ ಚಾಲೂ ಮಾಡಿದ್ರು ಅಂದ್ರೆ, ಇವರು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದನ್ನು ಅಷ್ಟೇ ಕೇಳ್ತಾರೆ, ನಾವು ಹೇಳಿದ್ದನ್ನು ಕೇಳತ್ತಿಲ್ಲ, ಅದಕ್ಕಾಗಿ ಅವ್ರನ್ನ ಇಳಿಸ್ಬಿಡೋಣ ಅಂತೇಳಿ ಅವ್ರು ನಿರ್ಧಾರ ಮಾಡಿದರು. ಆ ನಿರ್ಧಾರ ಮಾಡಿದ್ದನ್ನು ಇದು ಯಾವಾಗ ಬಾಲಚಂದ್ರ ಜಾರಕಿಹೊಳಿಗೆ ಗೊತ್ತಾದ ಕೂಡಲೇ ಅವ್ರು ಏನು ಮಾಡಿಬಿಟ್ರು ಅಂದ್ರೆ, ಈ ರಮೇಶ್ ಕತ್ತಿಯವ್ರ ರಾಜೀನಾಮೆ ಪಡೆಯೋ ಕೆಲಸಕ್ಕೆ ಅವರ ಮುಂದಾಳತ್ತು ವಹಿಸ್ಬಿಟ್ರು. ಜೊಲ್ಲೆ ಅವರಿಗೆ ತಮ್ಮ MP ಎಲೆಕ್ಷನ್ದಾಗ ಸಪೋರ್ಟ್ ಮಾಡಲಿಲ್ಲ, ಸೋಲ್ಸೋಕೆ ಪ್ರಯತ್ನ ಮಾಡ್ರು ಅನ್ನೋದೊಂದು ಸೈಡ್ ಅದೊಂದಿತ್ತು. ಆಮೇಲೆ ಅದಕ್ಕಾಗಿ ಅವ್ರು ಉಳಿದೆಲ್ಲ ಡೈರೆಕ್ಟ್ರನ್ನ ಕೂಡಿಸಿ ಅದನ್ನು ಇಳಿಸೋ ಪ್ರಯತ್ನ ಮಾಡಿದ್ರೆ, ಯಾರ ಸಲುವಾಗಿ ಇವ್ರು ಇಳಿಸೋಕೆ ಪ್ರಯತ್ನ ಮಾಡಿದ್ರು ಅದೇ ವ್ಯಕ್ತಿಗಳನ್ನು ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸುವ ಹಂಚಿಕೆ ಗುಂಪಿನ ಲೀಡ್ರಾಗಿ ಹೋಗಿಬಿಟ್ರು. ಇದು ವಿಚಿತ್ರ ಅನಿಸೋದಿಲ್ಲ ಸ್ನೇಹಿತರೆ? ಎಸ್, ಅವರು ಯಾವಾಗ ಇವ್ರು ರಾಜೀನಾಮೆ ಕೊಡುವಂಗೆ ಏನು ಒತ್ತಡ ಕ್ರಿಯೇಟ್ ಮಾಡಿರು ನಿಮ್ಮ ಅವ್ರ ಕಡೆ ಯಾರೂ ಇರಲಿಲ್ಲ. ರಮೇಶ್ ಕತ್ತಿ ಅವ್ರ ಕಡೆ DCC ಬ್ಯಾಂಕದ ಅಧ್ಯಕ್ಷರ ಕೊನೆಗಳಿಗೆ ಅವ್ರ ಪರವಾಗಿ ಯಾರೂ ಇರಲಿಲ್ಲ, ಎಲ್ಲರೂ ಅವ್ರ ವಿರುದ್ಧ ಇದ್ದರು. ಮತ್ತು ಇವರು ರಾಜೀನಾಮೆ ಕೊಡಬೇಕು, ಇಲ್ದರ ಅವ್ರನ್ನ ಆಡಳಿತ ಮಂಡಳಿಯೊಳಗೆ ಅವಿಶ್ವಾಸ ಮಾಡಿ ತೆಗೀತು ಅಂತೇಳಿ ಅವರು ಪರಮಾನ ಹೊರಡಿಸಿದ್ರು ಜಾರಕಿಹೊಳಿ ಫ್ಯಾಮಿಲಿ. ಆನಂತರ ಅವ್ರು ರಾಜೀನಾಮೆ ಕೊಟ್ಟು ಹೋಗಿಬಿಟ್ರು. ರಾಜೀನಾಮೆ ಕೊಟ್ಟು ಹೋದ ನಂತರ ನಾನು ಸಾಕಷ್ಟು ಸಾರಿ ಅವ್ರು ಭೇಟಿಯಾಗಿದ್ದೆ. ಏನಾದ್ರು ನೀವು ರಾಜೀನಾಮೆ ಕೊಟ್ಟಿರಿ, ನಿಮ್ಮನ್ನು ಯಾಕೆ ಅವ್ರು ಹೊರಗೆ ಹಾಕಿರು ಅನ್ನೋದು ಸ್ವಲ್ಪ ಆದ್ರೆ ಹೇಳ್ರಿ, ಜನಕ್ಕೆ ಉತ್ತರ ಬೇಕಾಗಿತ್ತು. ಇಂಥ ದೊಡ್ಡ ಫ್ಯಾಮಿಲಿ ಉಮೇಶ್ ಕತ್ತಿ ಅವರು ಇಲ್ಲ ಆದಮೇಲೆ ಹಿಂಗೆ ಆಗ್ತದ, ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ತಾಯಿದ್ದಂಥ ನೀವು ಒಮ್ಮೆಲೆ ನಿಮಗೆ ಅವ್ರಿಗೆ ಕುಟುಂಬದಾಗ ಏನು ಕೇಳಿತ್ತು, ಯಾಕೆ ಕೇಳಿತ್ತು ಅದನ್ನು ಪಬ್ಲಿಕ್ದಾಗ ಮಾಡಿರಲ್ಲ ಹೇಳ್ರಿ ಅಂತೇಳಿ ನಾನು ಸಾಕಷ್ಟು ಬಾರಿ ರಮೇಶ್ ಕತ್ತಿ ಅವ್ರನ್ನ ಭೇಟಿಯಾಗಿದ್ದೀನಿ. ಬಟ್ ಅವಾಗೆಲ್ಲ ಈಗ ಮಾತಾಡುವಂಥ ಸಮಯ ಅಲ್ಲ, ಈಗ ಪ್ರಸಂಗ ಬಂದಾಗ ಮಾತಾಡ್ತೀನಿ ಅಂತೇಳಿ ಗಪ್ಪ ಆಗಿಬಿಟ್ಟಿದ್ರು. ಬಹುಶಃ ಅವರು ಜಾರಕಿಹೊಳಿ ಬದಲು ಕೂಡ ಅವರು ವಿಶೇಷವಾಗಿ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಅವಾಗ ಒಂದು ಬೃಹತ್ ಮಾತಾಡ್ತಿರ್ತಿರಲಿಲ್ಲ ಅವರು. ಅದರ ಆದ ನಂತರ ವಿದ್ಯುತ್ ಸಹಕಾರಿ ಸಂಘದ 5 ಮಂದಿ ಡೈರೆಕ್ಟರ್ಗಳು ಇವರಿಗೆ ಕೈ ಕೊಟ್ಟ ಜಾರಕಿಹೊಳಿ ಕಡೆ ಹೋದರು. ಜಾರಕಿಹೊಳಿ ಕಡೆ ಹೋದಾಗ ಅವರು 5 ಡೈರೆಕ್ಟರ್ಗಳು ವಿದ್ಯುತ್ ಸಹಕಾರಿ ಸಂಘ ಇವ್ರ ಕಡೆ ಇದ್ದು, 5 ಜಾರಕಿಹೊಳಿ ಇವರು MKMD ಶಾಸಕರು ಮತ್ತು ಮಂತ್ರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕಡೆ ಇದ್ದು. ಆ ಟೈಮ್ನಾಗ ಕೊನೆಗಳಿಗಾಗ ಅವರು ಸತೀಶ್ ಜಾರಕಿಹೊಳಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಂಬಿಕೆ ಇಟ್ಟಿದ್ರು. ಈವನ್ ಅವ್ರು ಲಿಂಗಾಯತ್ ಸಮುದಾಯದವರು ನಾವು ಮಾಡ್ಕೊಂಡು ಸುಮ್ಮ ಯಾಕೆ ಇದ್ದ
ಹಾಲಿ ಚೇರ್ಮನ್ ಆಗಿದ್ದಂಥ ಅವ್ರು ರಾಜೀನಾಮೆ ಕೊಡಿಸ್ರಿ, ಬೇರೆದವ್ರು ಮಾಡಿರಿ, ನಾವು ನಿಮಗೂ ಸಪೋರ್ಟ್ ಮಾಡೋದು ಅಂತೇಳಿ ಸಾಕಷ್ಟು ಡೈರೆಕ್ಟರ್ಗಳು ಅಂದಿದ್ರು. ಅವರು 4-5 ಜನ ಡೈರೆಕ್ಟರ್ಗಳು ಅಂದಿದ್ರು. ಬಟ್ ಯಾಕೋ ರಮೇಶ್ ಕತ್ತಿ ಅವರು ಆ ಕಡೆ ಲಕ್ಷ ವಹಿಸಲಿಲ್ಲ. ಏನು ಮಾಡಿಬಿಟ್ರು ಅಂದ್ರೆ ಅವರು ಸತೀಶ್ ಜಾರಕಿಹೊಳಿ ಮೇಲೆ ವಿಶ್ವಾಸ ಇಟ್ಟಿದ್ರು. ಅವ್ರು ನಮ್ಮ ಕೈ ಕೊಡೋಂಗಿಲ್ಲ ಮಾಡ್ದೆ. ಅವರು ಏನು ಮಾಡಿದ್ರು, ತಮ್ಮ ಕಡೆ ಕ್ಯಾಂಡಿಡೇಟ್ ತಮ್ಮ ಕಡೆ ಮೆಜಾರಿಟಿ ಆಗುವವರೆಗೆ ಗಪ್ ಕುಂತಿರ್ಕಾಂತೈತಿ. ಆ ನಂತರ ಇಲ್ಲ, ನಾವು ಹೇಳು ಬಾಲಚಂದ್ರ ಅವರು ರಮೇಶ್ ಅವ್ರು ಕೇಳೋಂಗಿಲ್ಲ, ನೀವು ರಾಜೀನಾಮೆ ಕೊಡಿಸ್ಬಿಡ್ರಿ ಅಂಥೇಳಿ ಪರವಾನ ಹೊಡಿಸಿದ್ರು. ಅಲ್ಲಿಗೆ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಮೇಲೆ ಇಟ್ಟಂಥ ನಂಬಿಕೆ ಹುಸಿ ಆಯಿತು ಅಂತ ಹೇಳುವಂಥದ್ದು. ಸ್ನೇಹಿತರೆ, ನಮಗೊಂದು ವಿಷಯ ಏನು ಅರ್ಥ ಆಗಲಿಲ್ಲ ಅಂದ್ರೆ, ಸುಮಾರು ದಶಕಗಳ ಕಾಲ ರಾಜಕಾರಣದಲ್ಲಿ ಒಂದಕ್ಕೊಬ್ಬರು ಹೊಂದಾಣಿಕೆ ಹಾಕೊಂಡು ಇದ್ದಂಥ ಈ ಜನ ಅಂದರೆ ಕತ್ತಿ ಮತ್ತು ಜಾರಕಿಹೊಳಿ ಅವ್ರಿಗೆ ಮಧ್ಯೆ ಜಗಳ ಯಾಕೆ ಬತ್ತು ಅನ್ನೋದು ಗೊತ್ತಾಗಲಿಲ್ಲ. ಒಂದು ವಿಷಯಕ್ಕೆ ಬರಬೇಕಲ್ಲ, ಜಗಳ ಯಾಕೆ ಬತ್ತು ಅನ್ನೋದು ಗೊತ್ತಾಗಲಿಲ್ಲ. ಇನ್ನು ಬಹುಶಃ ಉಮೇಶ್ ಕತ್ತಿ ಅವರು ದಿವಂಗತರಾದ ಮೇಲೆ ಬಹುಶಃ ಆ ಕ್ಷೇತ್ರದ ಕಡೆ ಇವ್ರು ಕಣ್ಣು ಬಿತ್ತು ಏನೋ ಗೊತ್ತಾಗಲಿಲ್ಲ. ಜನ ಹೇಳ್ತಾರೆ, ಒಂದು ವೇಳೆ ಉಮೇಶ್ ಕತ್ತಿ ಅವರು ಆದ ಕೂಡಲೇ ರಮೇಶ್ ಕತ್ತಿ ಅವ್ರದ್ದು ಏನು ಸ್ಟ್ರಾಟಜಿ ಉಳಿದಿಲ್ಲ, ನಾಯಕತ್ವ ಇಲ್ಲ, ಅವ್ರು ಸಿಕ್ಕಂಗೆ ಮಾತಾಡ್ತಾರೋ, ಅವ್ರ ಜನನೂ ಅವ್ರನ್ನ ಅಕ್ಸೆಪ್ಟ್ ಮಾಡೋಂಗಿಲ್ಲ, ಅದನ್ನು ನಾವು ಕಬ್ಜಾ ತೊಗೋಬೋದು ಅಂತೇಳಿ ಭಾವನೆ ಮೂಡ್ತೀವನ್ನೋ ಗೊತ್ತಾಗಲಿಲ್ಲ ನಮ್ಗೆ. ಸೊ ವಿದ್ಯುತ್ ಸಹಕಾರಿ ಸಂಘದಾಗ ಜಾರಕಿಹೊಳಿ ಅವರು ತಮ್ಮದೇ ಆದಂಥ ಗುಂಪಿನ ಅಧ್ಯಕ್ಷನ ಮಾಡಿದ್ರು. ಅದು ನಡೀತು. ನೆಕ್ಸ್ಟ್ 3 ತಿಂಗಳ ನಂತರ ಇಲೆಕ್ಷನ್ ನಡಿಬೇಕಾಗಿತ್ತು. ಅದು ಇದೆ ಕಳೆದ 28ನೇ ತಾರೀಕು ನಿನ್ನೆ ಇಲೆಕ್ಷನ್ ಘೋಷಣೆ ಆಗಿತ್ತು. ಆ ನಂತರ ಏನಾಗಿತ್ತು ಅಂದರೆ, ಹುಕ್ಕೇರಿ ಕ್ಷೇತ್ರದಾಗ ಭಾಳ ಪ್ರಚಾರ ಮಾಡಕತ್ತರು. DCC ಬ್ಯಾಂಕ್ ಚಾಲು ಆಯ್ತು. DCC ಬ್ಯಾಂಕಿಂದು ಕೂಡ ಏನು ಮಾಡ್ರು, ಹುಕ್ಕೇರಿ ಕ್ಷೇತ್ರದಿಂದ DCC ಬ್ಯಾಂಕನ್ನು ಇವ್ರನ್ನ ಹಾರಿಸ್ಬೇಕಂತೇಳಿ ಜಾರಕಿಹೊಳಿ ಕಂಪ್ನಿ ರೆಡಿ ಆಗಿಬಿಟ್ಟಿತ್ತು. ರಮೇಶ್ ಕತ್ತಿ ಅವ್ರನ್ನ ಈ ಸಲ ಸೋಲಿಸ್ಬೇಕು, ಬೇರೆ ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕಂತೇಳಿ ಸಂಗಮ್ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಗಿದ್ದಂಥ ರಾಜೇಂದ್ರ ಪಾಟೀಲ್ ಅವ್ರನ್ನ ತಮ್ಮ ಕ್ಯಾಂಡಿಡೇಟ್ ಅಂತೇಳಿ ಘೋಷಣೆ ಮಾಡಿತ್ತು. 20-25 ವರ್ಷಗಳಲ್ಲಿ ಇಲೆಕ್ಷನ್ ಆಗಿಲ್ಲ, ಫಸ್ಟ್ ಟೈಮ್ ಇಲೆಕ್ಷನ್ ಮಾಡಕತ್ತೀವಿ ಅಂತೇಳಿ ಘೋಷಣೆ ಆಯ್ತು. ಕೈ ಮುಕ್ಕೋದು ಬರಲಿ, ಅವರು ಮನೆಗೆ ಓಟ್ ಕೇಳಿ ಅನ್ನೋ ಭಾವನೆ ನಾವು ಮಾಡತ್ತೀವಿ ಅಂಥೇಳಿ ಜಾರಕಿಹೊಳಿ ಫ್ಯಾಮ್ಲಿ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹಿಂಗೆ ಪ್ರಸಂಗ ನಡೆದಾಗ ವಿದ್ಯುತ್ ಸಹಕಾರ ಸಂಘದಾಗ ಒಂದು ಮೀಟಿಂಗ್ನಾಗ ಸತೀಶ್ ಜಾರಕಿಹೊಳಿ ಅವರು ಏನಂದ್ಬಿಟ್ರು ಅಂದ್ರೆ, ಮಾಜಿ ಸಚಿವರಾಗಿರ್ತಕ್ಕಂಥ AB ಪಾಟೀಲ್ರ ಬಗ್ಗೆ ಕೇಳಿದ ಕೂಡಲೇ ಅವರೇನು ಸವಕಲನ ಇನ್ನೇನು ಅವ್ರದ್ದೇನು ನಡೆದು ಬಿಡೋದು ಇರೋದು, ಜಗಳಿರೋದು, ಹೋರಾಟ ಇರೋದು ಕತ್ತಿಯವ್ರದ್ದು ಏನು ತ್ರಾಸು ಹೌದು ಕತ್ತಿಯವ್ರಿಗೆ AB ಪಾಟೀಲ್ ಮಾತಾಡವ ಹೋಗಾವ ಅಂತೇಳಿ ಏಕವಚನ ಮಾತಾಡಿಬಿಟ್ರು. ವಯಸ್ಸಾದ್ರೆ ಅವ್ರಿಗೆ ಗೌರವ ಇರಂಗಿಲ್ಲ ರಾಜಕಾರಣಿಗಳಿಗೆ. ವಯಸ್ಸಾಯ್ತು ಅಥವಾ ಲೈಮ್ ಲೈಟ್ನಾಗ ಅಧಿಕಾರದಾಗ ಇರಲಿಲ್ಲ ಅಂದ್ರೆ ಅವ್ರಿಗೆ ಗೌರವ ಇರಂಗಿಲ್ಲನ್ರಿ. ನಾನು ನಿಮ್ಮನ್ನು ಕೇಳ್ತೇನೆ, ಗೌರವ ಇರ್ತದೆ, ರೆಸ್ಪೆಕ್ಟ್ ಇರ್ತೈತಿ. ಅವ್ರ ಬಗ್ಗೆ ನಂಬಿಕೆ ಇದ್ದಂಥವ್ರು ಇರ್ತಾರೋ, ಅವ್ರ ಮೇಲೆ ಗೌರವ ಇಟ್ಕೊಂಡವ್ರು ಇರ್ತಾರೋ, ಅವ್ರಿಗೆ ಸಡನ್ನಾಗಿ ಏನಾರಾದರೂ ಅವ್ರು ತಕ್ಷಣ ರಿಯಾಕ್ಟ್ ಆಗುವಂಥವ್ರು ಇರ್ತಾರೋ. ಮೊದಲ ಏನಾಗಿತ್ತಪ್ಪ ಅಂದ್ರೆ, ಇದೊಂದು ಸಾರಿ ಕತ್ತಿಯವ್ರನ್ನ ಬಿಡಿಸಿ ಜಾರಕಿಹೊಳಿ ಕೈಗೆ ವಿದ್ಯುತ್ ಸಂಘವನ್ನು ಕೊಡಿಸೋನು ಏನು ಮಾಡ್ತಾರೆ ನೋಡೋಣಪ್ಪ ಅನ್ನೋ ಭಾವ ಜನರಲ್ಲಿ ಮೂಡಿತ್ತು. ಆದ್ರೆ ಆ ಒಂದು ಮಂದಿ ಕೂಡಿದಂಥ ಪ್ರಸಂಗದಾಗ ಸತೀಶ್ ಜಾರಕಿಹೊಳಿ ಯಾವಾಗ AB ಪಾಟೀಲ್ ಬಗ್ಗೆ ಏಕವಚನ ಮಾತಾಡೋ ಅದು ಕೆಟ್ಟು ಹೋಗಿಬಿಡ್ತು. ಹೀರಾ ಶುಗರ್ ಫ್ಯಾಕ್ಟ್ರಿ ವಿಷಯದಾಗ ಅವರು ಹೊಂದಾಣಿಕೆ ಆಗಿದ್ದರು. ಯಾರು? ರಮೇಶ್ ಕತ್ತಿಯವರು AB ಪಾಟೀಲ್ಗೂ ಹೊಂದಾಣಿಕೆ ಆಗಿದ್ದರು. ಒಂದು ವೇಳೆ AB ಪಾಟೀಲ್ ಅವ್ರು ಏನಾರ ರಮೇಶ್ ಕತ್ತಿಯವ್ರ ಕಡೆ ಕೂಡಲಿಲ್ಲ ಅಂದ್ರೆ ಬಹುಶಃ ಈ ಗೆಲುವು ಹಾಕಿತ್ತು ಏನೋ ಗೊತ್ತಿಲ್ಲ ನಮಗೆ. ಅಷ್ಟು ಬಿಂದಾಸಾಗಿ ಇಡೀ 15 ಸೀಟುಗಳು ಸ್ವಿಪ್ ಮಾಡಿಬಿಟ್ಟಿದ್ರು ನಿನ್ನೆ ಈ ಚುನಾವಣೆ ಒಳಗೆ. ಯಾವ ಒಬ್ಬ ಡೈರೆಕ್ಟ್ರು ಕೂಡ ಜಾರಕಿಹೊಳಿ ಕಡೆ ಅವ್ರು ಬಂದಿರಲಿಲ್ಲ. ಒಂದು ದೊಡ್ಡ ಸ್ಟ್ರೆಂತ್ ಅಂದರೆ AB ಪಾಟೀಲ್ರದ್ದು ಕ್ಲೀನ್ ಇಮೇಜ್ ಇತ್ತು. ಅವ್ರ ಬಗ್ಗೆ ಗುಡ್ ವಿಲ್ ಇತ್ತು. ಇದ್ರ ಬಗ್ಗೆಲ್ಲ ಎಮ್ಕನಮಡಿ ಇರ್ಬೋದು, ಎಮ್ಕನಮಡಿ ಭಾಗದಲ್ಲಿರ್ಬೋದು, ಈ ಭಾಗದಾಗಿರ್ಬೋದು. ಅವಾಗ ರಾಜಕಾರಣದ ಇದು ಗುರ್ತಾಗಿ ಮಾಡ್ಕೊಂಡು ರಮೇಶ್ ಕತ್ತಿ ಅವ್ರು ಇಲ್ದಾರ ನಮ್ಮದು ಇನ್ನು ರಾಜಕಾರಣ ಹಂಗಿಲ್ಲ, ನಾವು ಬಡದಾಡ್ರಿ ಅಂದ್ರೆ ಜಾರಕಿಹೊಳಿ ಬಂದು ಹೋಗ್ಕೋತಾರೋ, ಮತ್ತು ನಮ್ಮದೆಲ್ಲ ಇಲ್ಲಿದೆಲ್ಲ ಅಸ್ತವ್ಯಸ್ತ ಆಕೈತೆ ಅಂತ ತಿಳ್ಕೊಂಡ್ರು. ಅದಾದ ಕೂಡಲೇ ಅವ್ರು ಹೊಂದಾಣಿಕೆ ಆದದ್ದು ಅವ್ರಿಗೆ ಲಾಭನ ತಂದು ಕೊಡ್ತು. ಅವಾಗ ಇವ್ರು ಮ್ಯಾಗ ಸತೀಶ್ ಜಾರಕಿಹೊಳಿ ಅವ್ರು ಏನಂತಿದ್ರು, 600 ಕೋಟಿ ರೂಪಾಯಿ ಫ್ಯಾಕ್ಟ್ರಿ ಹಳ್ಳಾಚಾರು, ಸುಣ್ಣ ಸಾರಿಸಿದಾರು, ಆ ಲೆಕ್ಕ ಕೊಡ್ಬೇಕಂತೇಳಿ ಇವ್ರು ಕೇಳ್ತಿದ್ರು. ಅವಾಗ ಇವ್ರು ಕೇಳಿದಾಗ ಅವ್ರಿಗೆ ಒಂದು ದಿನ ಬೃಹತ್ ಮಾತಾಡಿರಲಿಲ್ಲ. ಅವರು ರಮೇಶ್ ಕತ್ತಿ ಅವರು ಭಾಷೆನೂ ಮಾತಾಡೇ ಇರಲಿಲ್ಲ. ಅವ್ರು ಇದ್ರ ಬಗ್ಗೆ ರಿಯಾಕ್ಟೇ ಮಾಡಿರಲಿಲ್ಲ. ಯಾವಾಗ ಅವ್ರದ್ದು ಜೋರಾಗಿ ಇವ್ರು ಬುಡಕ್ಕೆ ಬರೋಕತ್ರ ಮ್ಯಾಗ ಅಲ್ಲಿ ಮಾಡೋದು, ಇವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಚಾಲೂ ಮಾಡಿಬಿಟ್ರು. ಆ ನಂತರ ಬದಲಾವಣೆ ಆಗಿಬಿಡ್ತು. ರಮೇಶ್ ಕತ್ತಿ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ, ರಮೇಶ್ ಕತ್ತಿ ಅವರು ಮತ್ತು AB ಪಾಟೀಲ್ ಅವರು ಏನು ಡಿಸೈಡ್ ಮಾಡ್ಕೊಂಡ್ರೆ, ಇನ್ನು ನಾವು ಹೊಂದಾಣಿಕೆ ಆಗಲಿಲ್ಲ ಅಂದರೆ ಇವ್ರು ನಮ್ಮನ್ನು ಕಬಳಿಸೇ ಬಿಡ್ತಾರೋ, ನಮೋ ಅನ್ನಿಸ್ತಾರದು ಅಂತ ತಿಳ್ಕೊಂಡಂಥ ಎರಡೂ ನಾಯಕರು ಒಂದಾಗಿ ಏನು ಡಿಸೈಡ್ ಚಾಲೂ ಮಾಡಿದರು. ಹೋರಾಟ ರಿಯಾಕ್ಷನ್ ಚಾಲೂ ಆಗಿಬಿಡ್ತು. ರಿಯಾಕ್ಷನ್ ಹೆಂಗಂದ್ರೆ, ಜಾರಕಿಹೊಳಿಯವರ ಗತಕಾಲದ ಇತಿಹಾಸವನ್ನು ಕೆದಕೋತ ಹೋದ್ರೆ, ಐಗ್ಳಿ ಮರ್ಡರ್ ಕೇಸ್ ಇರ್ಬೋದು, AK-47 ಕೇಸ್ ಇರ್ಬೋದು, ಅಲ್ಲೇ ಗೋಕಾಕದಲ್ಲಿ
ಹೊಲ ಬರ್ಸ್ಕೋತಾರಂತ ಹೇಳ್ತಾ ಇರ್ಬೋದು, ಆಮೇಲೆ ಮುನ್ಸಿಪಾಲ್ಟಿದು ಇರ್ಬೋದು, ಎಲ್ಲ ವಿಷಯಗಳನ್ನ ಕೆದಕೋತ ಬಂದರು. ಪ್ರಭಾಸಿಗರು ವಿಷಯ ಹೇಳಿದರು. ಇವರೆಲ್ಲ ವಿಷಯನ ಪ್ರಸ್ತಾಪ ಮಾಡೋದನ್ನು ನೋಡಿ ಈ ಸತೀಶ್ ಜಾರಕಿಹೊಳಿ ಕಡೆಯಿಂದ ಸ್ಪರ್ಧೆ ಮಾಡಿದಂಥ ಅವ್ರ ಪೆನಲಿಂದ, ಅಪ್ಪನಗೌಡರ ಪೆನಲಿಂದ ಸ್ಪರ್ಧೆ ಮಾಡಿದಂಥ ಯಾವುದೇ ಕ್ಯಾಂಡಿಡೇಟ್ಗಳು ಕತ್ತಿ ವಿರುದ್ಧ ಭಾಷಣ ಮಾಡೋದನ್ನು ನಿಲ್ಲಿಸಿಬಿಟ್ರು. ಎಲ್ಲ ಜವಾಬ್ದಾರಿ ಯಾರಿಗೆ ಬತ್ತಂದ್ರೆ ಇವ್ರಿಗೆ ಬಂದುಬಿಟ್ಟು, ಜಾರಕಿಹೊಳಿ ಅವ್ರಿಗೆ ಬಂದು ಅವರ ಪ್ರಚಾರ ಮಾಡೋದು, ಮಾಡೋದು. ಅವ್ರು ಬಹುಶಃ ತಮ್ಮ ಪ್ರಚಾರಕ್ಕೆ ತಾವು ನಿಂತಾಗ ಎಷ್ಟು ಪ್ರಚಾರ ಮಾಡಿರಲಿಲ್ಲ, ಆಮೇಲೆ ಅಷ್ಟು ಪ್ರಚಾರ ಮಾಡ್ಕೊತ ಹೋಗಿಬಿಟ್ರು. ಅವರು ಸ್ವಾಭಿಮಾನದ ಹಿಡಿದ್ರು, ಇವರು ಅಪ್ಪನಗೌಡರು ಹಿಡಿದ್ರು, ಇದೊಂದು ಬಾರಿ ನಮಗೆ ಅವಕಾಶ ಕೊಡ್ರಿ ಅಂತ ಮಾಡಿದರು. ಅವೆಲ್ಲ ಜೋರಾಗಿ ಕೆಲಸ ಮಾಡೋಕ್ಕತ್ತದು. ಯಾವಾಗ ಇವರು ಜಾರಕಿಹೊಳಿ ಅವ್ರ ಬಗ್ಗೆ ಪುಂಖಾನುಪುಂಖವಾಗಿ ಟೀಕಾ ಚಾಲ ಮಾಡಿದರು, ಆವಾಗ ಎಲ್ಲ ಲ್ಯಾಂಬ್ಲೆಟ್ ಚೇಂಜ್ ಆಗಿಬಿಡ್ತು. ಜನ ರಮೇಶ್ ಕತ್ತಿ ಅವರ ಭಾಷಣಕ್ಕೆ ಭಾಳ ಅಟ್ರ್ಯಾಕ್ಟ್ ಆಗಿಬಿಟ್ರು. ಆ ವಿಷಯಗಳು ಸತ್ತಿದ್ದು ಅಂತೇಳಿ ಅವ್ರು ದೃಢೀಕರಣ ಮಾಡ್ಕೊತ ಹೋಗ್ಬಿಟ್ಟು, ಅವ್ರು ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ, ನಾವ ತಂದವ್ರ, ನಮ್ಮ ಅಣ್ಣ ತಂದವ್ರ, ನಮ್ಗೆ ಮಗ್ಗಲು ಮುಳ್ಳಾದರು ಅಂಥೇಳಿ ಭಾಷಣ ಏನು ಮಾಡೋಕ್ಕೆ ಚಾಲೂ ಮಾಡಿಬಿಟ್ರು. ಅದು ಜನರಲ್ಲಿ ಒಂಥರ ಕಂಪನಿ ಸ್ಟಾರ್ಟ್ ಮಾಡಿತ್ತು. ಚುನಾವಣೆ ಹಿಂದಿನ ದಿವಸ ಆಗಲಿ ಮುಂದಿನ ದಿವಸ ಆಗಲಿ ಅವರು ರೊಕ್ಕನೂ ಕೊಟ್ಟರು. ಈ ವಿದ್ಯುತ್ ಸಹಕಾರ ಸಂಘಕ್ಕೆ ಅವರು 2,000 ಕೊಟ್ರಂತ, ಇವರು 2,000 ಕೊಟ್ರಂತ. ಜಾರಕಿಹೊಳಿ ಗುಂಪಿನವರು 2,000 ಕೊಟ್ಟರಂತ, ಕತ್ತಿಯವ್ರ ಗುಂಪಿನವರು 2,000 ಕೊಟ್ಟರಂತ. ಮತ್ತು ಮುಂಜಾನೆ ಮತ್ತು ನಮಗೆ ಓಟ್ ಹಾಕ್ಬೇಕಂತೇಳಿ ಗಾಡಿ ತರಿಬಿಸಿ ಓಟ್ ಹಾಕೋಕೆ ಏನು ಗಾಡಿ ಮಾಡಿದ್ರಲ್ಲ, ಮತ್ತು ಆ ವೋಟರ್ಸ್ಗೆ ಮತ್ತೆ 2,000 ರೂಪಾಯಿ ಕೊಟ್ರಂತ ಜಾರಕಿಹೊಳಿ ಗುಂಪಿನವ್ರು. ಕೊಟ್ಟು ಎತ್ತುಗಳು ಓಟ್ ಹಾಕಲಿ ಅಂತೇಳಿ. ಅದೇನಾತಂದ್ರೆ ಹಣನೂ ಹೋತು, ಗುಣನೂ ಹೋತು ಅಂದಂಗೆ ಆತು. ರೊಕ್ಕ ತೊಗೊಂಡ್ರೆ ಮಂದಿ, ಆದರೆ ಓಟ್ ಮಾತ್ರ ಕತ್ತಿಯವ್ರಿಗೆ ಹಾಕಿದ್ರು. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಜಾರಕಿಹೊಳಿಗಳು. ನಮಗೆ ಅಟ್ಲೀಸ್ಟ್ 4 ಸೀಟ್ ಬರ್ತಾವಂತೇನು ತಿಳ್ಕೊಂಡಿದ್ರು, ಬಟ್ ಬರಲಿಲ್ಲ. ಅವರು ಜನ ಎಲ್ಲ ಇವ್ರಿಗೆ ವಿರೋಧ ಇತ್ತು. ಹಿಂದುಗಡೆ ಇವತ್ತು ಬಂದರು, ನಾಳೆ ನಮಗೆಲ್ಲಿ ಕಾಡ್ತಾರೋ, ನಮಗೆ ಇದು ಮಾಡ್ತಾರೋ ಅನ್ನೋ ಭಾವ ಅವ್ರಿಗೆ ಬಂದುಬಿಡ್ತು ಅಂತನ್ನುವಂಥದ್ದು. ಅದರಲ್ಲೂ ಮದಿಹಳ್ಳಿ ಗ್ರಾಮದಾಗ DCC ಬ್ಯಾಂಕ್ ಅಂದರೆ ಡೆಲಿಗೇಷನ್ ಫಾರ್ಮ್ ತಗೊಳ್ಳುವಂಥ ವಿಷಯದಲ್ಲಿ ಹತ್ತಿದಂಥ ಜಗಳ, ಹತ್ತಿದಂಥ ದುಂಬಡಿ ಅದನ್ನು ನೋಡಿದಾರಲ್ಲ, ಅವಾಗೆಲ್ಲ ಸಚಿವರನ್ನ ಡೈರೆಕ್ಟಾಗಿ ಅಲ್ಲಿ ಎಂಟ್ರಿ ಆದದ್ದು, ಅದೆಲ್ಲ ಸ್ವಲ್ಪ ಕೆಟ್ಟ ಹೆಸರು ಮೂಡಿತು. ಇವ್ರ ಬಗ್ಗೆ ಭಾವ ನೆಗೆಟಿವ್ ಆಗಿ ಬರೋಕ್ಕೆ ಆರಂಭ ಮಾಡಿತು. ಮೊದಲೇನು ಇವ್ರ ಬಗ್ಗೆ ಪಾಸಿಟಿವ್ ಇತ್ತು, ಅದು ನೆಗೆಟಿವ್ ಆಗಿಬಿಡ್ತು. ಆಮೇಲೆ ಇವರು ಕಾರ್ಯಕರ್ತರು, ಇವರು PAಗಳೆಲ್ಲ 5 ಲಾಖ ಕೊಟ್ಟಿವಿ, ಅವ್ರು ನಮಗೆ ಡೆಲಿಗೇಷನ್ ಫಾರ್ಮ್ ಸಹಿ ಕೊಡಬೇಕು ಅಂತೇಳಿ ಬಹಿರಂಗವಾಗಿ ಮಾತಾಡೋದು ಚಾಲು ಮಾಡಿದ್ರು. ಅದು ಇವರಿಗೆ ಮಾನ್ಯ ಆಗಬೇಕಿತ್ತು. 5 ಲಕ್ಷ ಕೊಟ್ಟು ಇವರೆಲ್ಲ ಓದೋದು PKPSಗೆ 5 ಲಕ್ಷ ಕೊಟ್ರಂದ್ರೆ ನಾಳೆ ಆ ರೊಕ್ಕ DCC ಬ್ಯಾಂಕಿಂದ ಹೆಂಗೆ ತೊಗೋತಾರೋ ಅನ್ನೋ ಭಾವ ಮೂಡಾಕಿತ್ತು. ಈ ಎಲ್ಲ ಕಾರಣದಿಂದಾಗಿ ಸಾಕಷ್ಟು ರೊಕ್ಕನೂ ಹೋಯ್ತು, ಇದು ಹೋಯ್ತು. ಮತ್ತು ಅವ್ರ ಸೋಲಿಗೆ ಆದರೆ ಯಾರಿಗೆ ಈ ಜಾರಕಿಹೊಳಿ ಬೆಂಬಲಿತ ಕಾರ್ಯಕರ್ತರ ಅಂದರೆ ಅಭ್ಯರ್ಥಿಗಳ ಸೋಲಿಗೆ ಮತ್ತೊಂದು ಕಾರಣ ಅದು ಯಮಕನಹಳ್ಳಿ ಭಾಗದಾಗ, ಬಂಟಮೂರಿ ಭಾಗದಾಗ ಉಸ್ಕಿನ ಪ್ರಕರಣ ಇರ್ಬೋದು. ಆಮೇಲೆ ಗೋಕಾಕ ಮಿಲ್ ಬಂದ್ ಆದದಕ್ಕಾಗಿ ನಿರಾಶ್ರಿತ ಕಾರ್ಮಿಕರು, ಅವರಿಗೆ ಆಸರೆ ಇಲ್ಲದಂಗೆ ಆಗಿರ್ಬೋದು. ಇವೆಲ್ಲ ಕಾರಣಗಳು ಫ್ಯಾಕ್ಟ್ರಿಗಳು ಕೂಡಿದ್ವು ಅಂಥೇಳಿ ಅಲ್ಲಿ ಜನ ಹೇಳ್ತಾರೆ. ಅಂದರೆ ಯಾಕೆ ಸೋಲಾತು ನಾವು ಸ್ವಲ್ಪ ಚರ್ಚೆ ಮಾಡಿದಾಗ ಕೇಳಿದಾಗ ಇವನು ಸ್ವಲ್ಪ ವಿಷಯಗಳನ್ನ ಅಂದರೆ ಯಾವಾಗೋ ಇದ್ದಂಥ ಸೇಡನ್ನು ಈಗ ತೀರ್ಸ್ಕೊತಾರತ್ತ ಮಂದಿ. ಕಾದು ಕೂತಿರ್ತಾರಲ್ಲ, ಸೇಡು ತೀರ್ಸ್ಕೊಳಕ್ಕೆ ಅವಕಾಶವನ್ನು ಕಾಯ್ತಾ ಇರ್ತಾರೆ ಅಂತಾರಲ್ಲ, ಹಂಗೆ ಅವ್ರ ಕಾದ ಈ ಸಮಯದಾಗ ತೀರ್ಸ್ಕೊಂಡ್ಬಿಟ್ರೆ ಅಂತ. ಅದು ಒಂದು. ಎರಡನೇದು ಇವ್ರದ್ದು ಉಮೇಶ್ ಕತ್ತಿಯವರು ಅವರ ದಿವಂಗತ ಆದಮೇಲೆ ಅವ್ರ ಮೇಲೆ ಬರೆದಂಥ ಪುಸ್ತಕವನ್ನು, ಕನಸುಗಾರನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೇ ಸಮಯದಾಗ ಹಮ್ಮಿಕೊಂಡ್ರಾಗ ಭಾವನಾತ್ಮಕವಾಗಿ ಜನರನ್ನು ಅವರ ಗಮನ ಸೆಳೆದು ಇವ್ರನ್ನ ಟೀಕಾನು ಮಾಡಿದರು. ಎಲ್ಲ ನಾಯಕರು, ಪ್ರಸನ್ನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಆಮೇಲೆ ಪ್ರಕಾಶ್ ಹುಕ್ಕೇರಿ ಅವರು ಇರ್ಬೋದು, ಇವರೆಲ್ಲ ಸಪೋರ್ಟ್ ಮಾಡ್ಕೊತ ಬಂದರು. ಅವರು ಬೆಳೆ ಜಿಲ್ಲಾ ಅಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಕೊತ ಹೋಗ್ಬಿಟ್ರು. ಇದು ಪ್ರಸಂಗ ಏನಾತಂದರೆ, ಅವರು ರಮೇಶ್ ಕತ್ತಿಯವರು ಇದ್ರ ಬಗ್ಗೆ DCC ಬ್ಯಾಂಕ್ ಬಗ್ಗೆ, ಆಮೇಲೆ ವಿದ್ಯುತ್ ಸಹಕಾರಿ ಚುನಾವಣೆ ಬಗ್ಗೆ ಇವ್ರು ಹೆಚ್ಚು ಗಮನ ಸೆಳೆಯಲಿಲ್ಲ ಅಂದರೆ ಅವರು ಅಷ್ಟು ಈ ಮಟ್ಟದಲ್ಲಿ ಅವರು ಜನನಾಯಕರಾಗಿ ಗುರುತಿಸ್ಕೋತಿರ್ಲಿಲ್ಲ. ಲೀಡರ್ನೂ ಜಾರಕಿಹೊಳಿ ಮಾಡಿದಂಗೆ ಅವ್ರನ್ನ. ಯಾಕಂದ್ರೆ ಇವ್ರು ಎಷ್ಟೆಷ್ಟು ಅವ್ರು ದಬಾವ್ ಮಾಡಿದ ಕೂಡಲೇ ಅವರೆಲ್ಲ ಅಷ್ಟಷ್ಟು ಪುಷೌಟ್ ಹಾಕೋತ ಹೋಗಿಬಿಟ್ರು. ನೋಡಿ ಅವ್ರು ಮಾಡಿದ್ದನ್ನು, ಅವರು ಭಾಷಣ ಮಾಡಿದಂಥ ಮಾರಲಿಟಿ ಒಳಗೆ ಜಾರಕಿಹೊಳಿ ಫ್ಯಾಮಿಲಿ ಡ್ಯಾಮೇಜ್, ಕುಟುಂಬದ ಡ್ಯಾಮೇಜನ್ನು ಯಾರೂ ಇಲ್ಲಿವರೆಗೆ ಮಾಡ್ಕೊಂಡಿರಲಿಲ್ಲ. ಈ 30 ವರ್ಷಗಳ ಅವಧಿಯೊಳಗೆ ಯಾರೂ ಮಾಡಿರಲಿಲ್ಲ. ಅಷ್ಟು ಡ್ಯಾಮೇಜನ್ನು ಅವ್ರು ಮಾಡಿದರು. ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು, ಇದನ್ನು ಯಂಗ್ಸ್ಟರ್ಗಳಿಗೆ ಹಳೆ ಇತಿಹಾಸ ಗೊತ್ತಿರಲಿಲ್ಲ ಜಾರಕಿಹೊಳಿ ಬಗ್ಗೆ. ಇದೆಲ್ಲ
ಈ ಪ್ರಕರಣದ ಬಗ್ಗೆ ಗೊತ್ತಿರಲಿಲ್ಲ. ಈಗಿನ ಪ್ರಕರಣ ಇರ್ಬೋದು, AK-47 ಅವ್ರಿಗೆ ಕುತೂಹಲ ಇದೆಯಾ, ಹಂಗಂದ್ರೆ ಏನು, ಈಗಿನ ಪ್ರಕರಣ ಅಂದ್ರೆ ಏನು, AK-47 ಪ್ರಕರಣ ಅಂದ್ರೆ ಏನು ಅನ್ನೋದು ಒಳಗೆ ಅವ್ರು ಹೇಳಕ್ಕೆ ಅದಕ್ಕೂ ಹಂಗೆ ಅವಕಾಶವನ್ನು ಯಾರು ಮಾಡ್ರು, ಕತ್ತಿಯವ್ರು ಮಾಡ್ರು. ಕತ್ತಿಯವ್ರಿಗೆ ಯಾಕೋ ಇವ್ರ ಅಭಿಮಾನಿಗಳಿಗೆ, ಜೆ ಕಂಪನಿ ಅಂದರೆ ಜಾರಕಿಹೊಳಿ ಅಭಿಮಾನಿಗಳಿಗೆ ಸ್ವಲ್ಪ ನೋವು ತರಿಸ್ತದಲ್ಲ. ಇನ್ನೊಂದು ದೊಡ್ಡ ಫ್ಯಾಕ್ಟ್ರನ ಅಂದ್ರೆ ಕೆಲವೊಮ್ಮೆ ಏನಾಗಿಬಿಡ್ತಂದ್ರೆ ಚುನಾವಣೆ ಒಳಗೆ ಇದ್ರ ಸಮವಾಗಿ ನಡೆದದ್ದು. DCC ಬ್ಯಾಂಕದ್ದು ಚುನಾವಣೆ, ಡೆಲಿಗೇಷನ್ ಫಾರ್ಮ್ ಕೊಡೋದು ಇದು ಒಂದು ಕಡೆ, ಆಮೇಲೆ ಇದ್ರದ್ದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇದು ಒಂದು ಕಡೆ ಮಿಕ್ಸಪ್ ಆಗಿ ಆ ಭಾಷಣ ಅದ್ರದ್ದು ಈ ಕಡೆ ಮಾತಾಡ್ತಾರೋ ಇದ್ರದ್ದು ಆ ಕಡೆ ಮಾತಾಡ್ತಿದ್ರು. ಅವರು ಅತಿಯಾಗಿ ಓಲೈಕೆ ಚಾಲು ಮಾಡಿದರು. ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಂಥ ಜಾರಕಿಹೊಳಿ ಫ್ಯಾಮಿಲಿ ಲಿಂಗಾಯತರಿಗೆ ಓಲೈಸಿಗೂ ಚಾಲು ಆಯಿತು. ಅದು ಒಂಥರ ಹಿಂದುಳಿದವರಿಗೆ ಒಂಥರ ಪ್ಯಾಟರ್ನ ಅವ್ರಿಗೂ ಸ್ವಲ್ಪ ಮನಸ್ಸು ತಟ್ಟಿತು ಏನೋ ಗೊತ್ತಾಗಲಿಲ್ಲ. ಮನೆಗೆ ತಟ್ಟರು ಹಂಗೆ ಕಾಣ್ತೈತಿ. ಆಮೇಲೆ ಇದರಲ್ಲಿ ಇವರು ಪೆನಲ್ದಾಗ ಇವರು ಜಾರಕಿಹೊಳಿ ಬೆಂಬಲಿತ ಪೆನಲ್ ಏನಿತ್ತು, ಆ ಪೆನಲ್ನಾಗ ಅಲ್ಪಸಂಖ್ಯಾತರಿಗೆ ಯಾರೂ ಸೀಟ್ ಕೊಟ್ಟಿರಲಿಲ್ಲ. ಇವ್ರು ನಾಮಿನೇಟ್ ಮಾಡ್ತು ಅಂತೇಳಿ ಅವಕಾಶ ಕೊಟ್ಟಿದ್ರು, ಅಂದ್ರೆ ಆಶ್ವಾಸನೆ ಕೊಟ್ಟಿದ್ರು ಅಂತ. ಬಟ್ ಕತ್ತಿ ಪ್ಯಾನಲ್ದವ್ರು ಒಬ್ಬರಿಗೆ ಹೆಣ್ಮಗಳಿಗೆ ಮಹಿಳಾ ಕೊಟ್ಟದಾಗ ಅವರಿಗೆ ಅಲ್ಪಸಂಖ್ಯಾತ ಸಮುದಾಯದವರು ಹೆಣ್ಮಗಳಿಗೆ ಅವಕಾಶ ಕೊಟ್ಟಿದ್ರು. ಇವೆಲ್ಲ ಪ್ಯಾಟ್ರನ್ಗಳನ್ನ ಚೇಂಜ್ ಹಾಕೋತ ಹೋದವು. ದುಡ್ಡು ಹೋತು. ಆಮೇಲೆ ಸೋಲು ಆತಂತ. ಈ ಸೋಲು ರಾಜ್ಯ ಮಟ್ಟದ ಗಮನ ಸೆಳೀತಿದ್ದಲ್ಲ, ರಾಜ್ಯ ಮಟ್ಟದ ಗಮನ ಸೆಳೀತು. ಈ ಸೋಲನ್ನು ಯಾವ ರೀತಿ ಅವರು ಗೆಲುವನ್ನಾಗಿ ಯಾವಾಗ ಮಾಡ್ಕೋತಾರೋ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುವಂಥದ್ದು ಸ್ನೇಹಿತರೆ. ಅವಾಗೆಲ್ಲ ಇದೆಲ್ಲ ಏನೈತೆ, ಇದೆಲ್ಲ ಸೀಟ್ ಏನೈತೆ, ಇದೆಲ್ಲ ಈಗೇನು ಎಲ್ಲೋ ಮಾರ್ಕ್ ಆಗಿತ್ತಲ್ಲ, ಇವೆಲ್ಲ ಅಭ್ಯರ್ಥಿಗಳು 5,000ಕ್ಕಿಂತ ಕೆಳಗೆ ಯಾರೂ ಇಲ್ಲ. ಲಾಸ್ಟ್ ಭಾಳ ಕಮ್ಮಿ ಅಂತಂದ್ರೆ 3,000 ಮತಗಳು ಅಂತ. ಇವ್ರು ನಿಲ್ಲಿಸಿದಂಥ 15 ಕ್ಯಾಂಡಿಡೇಟ್ಗಳು ಅಮೋಘವಾಗಿ ವಿಜಯ ಸಾಧಿಸಿದರು. ಅದು 100, 200 ಅಲ್ಲ, 3,000, 5,000, 7,000 ಅಂತಗಳಿಂದ ಗೆಲುವು ಸಾಧಿಸಿದರು. ಈ ಗೆಲುವ ಕತ್ತಿಯವರ ರಾಜಕಾರಣದಕ್ಕೆ ಬೆಳವಣಿಗೆಗೆ ಬುನಾದಿ ಆಯಿತು. ಅವರಲ್ಲಿ ಒಬ್ಬ ಲೀಡರ್ನ ಕಾಣುವಂಗಾಯಿತು. ಅವರು ಜಾರಕಿಹೊಳಿ ವಿರುದ್ಧ ಮಾತಾಡೋದನ್ನು ಕಂಡು ಗೋಕಾಕದ ಮಂದಿ ಏನು ರಾಜಕಾರಣಿಗಳು ಏನಿರ್ತದೆ ಜಾರಕಿಹೊಳಿ ವಿರುದ್ಧ ರಾಜಕಾರಣಿಗಳು ಅವ್ರು ಫ್ಯಾನ್ ಆಗಿಬಿಟ್ರು. ಅವ್ರನ್ನ ಇಲ್ಲಿ ಮ್ಯಾಗಿನ ಕರೆಸ್ತಿರ್ತಾರೋ, ಮಾತಾಡ್ಸಕ್ಕಿಸ್ತಾರೋ, ಮಾತಾಡೋರು ಇರಲಿಲ್ಲ. ಲಕ್ಷ್ಮಣ ಸವದಿಯವರು ಇದ್ರು. ಲಕ್ಷ್ಮಣ ಸವದಿಯವರು ಇದ್ರ ಮೇಲೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನಿಸ್ತೈತೆ ಅವರ. ಇವ್ರ ಕಡೆನೂ ಗುರುತಿಸ್ಕೊಳ್ಳಿಲ್ಲ, ಜಾರಕಿಹೊಳಿ ಕಡೆನೂ ಗುರುತಿಸ್ಕೊಳ್ಳಿಲ್ಲ, ಅವ್ರ ವಿರೋಧಿಯಾಗೂ ಗುರುತಿಸ್ಕೊಳ್ಳಿಲ್ಲ. ಅಡ್ಡ ಗೋಡಿ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾಡಕತ್ತರು. ಪ್ರಸಂಗ ಬಂದಾಗ ಮಾತಾಡ್ತಾರೆ. ಪ್ರಸಂಗ ಬಂದಾಗ ಯಾವಾಗ ಮಾತಾಡ್ತೀರಿ ಸಾಹೇಬ್ರೆ ನೀವು? ನಿಮ್ಮ ಕ್ಷೇತ್ರದಾಗ ಇವರೆಲ್ಲ ಕುಣಿದಾಡಿ ಬಂದುಬಿಟ್ರು. ನಿಮ್ಮ ವಿರುದ್ಧ ಸಾಕಷ್ಟು ಸ್ಟೇಟ್ಮೆಂಟ್ ಕೊಟ್ಟರು ಜೆ ಕಂಪ್ನಿ. ನೀವು ಅವ್ರಿಗೆ ರಿಯಾಕ್ಟೇ ಇಲ್ಲಲ್ಲ. ನೀವು ಅಂತೀರಿ ಇಲ್ಲ ನಮ್ಮ ಕ್ಷೇತ್ರ ಜನ ಅವ್ರ ಬೇರೆ ಮಾತಾಡೋಕೆ ಹೋಗ್ಬೇಡ್ರಿ, ರಿಸಲ್ಟನ್ನಾಗಿ ರಿಸಲ್ಟ್ ಕೊಡ್ತಾರೆ. ನಿಮ್ಮ ತಾಲೂಕಿನಾಗ ನೀವು ಗೆಲ್ಲತ್ತೀರಿ. ಬಟ್ ಬೇರೆ ತಾಲೂಕಿನಾಗ ಬಂದು ನಿಮ್ಮಲ್ಲಿ ಇವೆಲ್ಲ ತುಳಿದಾಡ್ರಿ, ಮತ್ತು ನೀವು ಅದಕ್ಕೆ ರಿಯಾಕ್ಟ್ ಆಗಲಿಲ್ಲ ಅಂದ್ರೆ ಏನಂತ ತಿಳ್ಕೊತು ಜನ? ಯಾವ ರಾಜಕಾರಣವೂ ಯಾವ ಜನನೂ ಕೂಡ ಇದನ್ನು ಸಹನ ಮಾಡ್ಕೊಳ್ಳೋಂಗಿಲ್ಲ. ನೀವು ಗೋಕಾಕದಲ್ಲಿ ಬೇರೆದವ್ರು ಬಂದು ಅಲ್ಲಿ ತುಳಿದಾಡ್ರೆ ಜಾರಕಿಹೊಳಿಗೆ ಸಹನ ಆಗೋದಿಲ್ಲ, ಅವ್ರ ಕಾರ್ಯಕರ್ತರಿಗೂ ಸಹನ ಆಗೋಲ್ಲ, ಯಾರಿಗೂ ಸಹನ ಆಗಲ್ಲ. ಅವ್ರವ್ರ ತಾಲೂಕು ಅವ್ರವ್ರಿಗೆ ಶ್ರೇಷ್ಠ. ರಾಜಕಾರಣದಲ್ಲಿ ಏನಾಗಬೇಕಂದ್ರೆ ನಿಮ್ಮ ಕ್ಷೇತ್ರದಾಗ ನೀವಿರ್ರಿ, ನಮ್ಮ ಕ್ಷೇತ್ರ ನಾವಿರ್ತೀವಿ, ಎಲ್ಲರೂ ಕೂಡ ಜಿಲ್ಲಾ ರಾಜಕಾರಣ ಅನ್ನೋ ಭಾವದೊಂದಿಗಾದ್ರೆ ಅದು ಸರಿ ಹೋಗ್ತೈತಿ. ಎಲ್ಲ ನಮ್ಮದನ್ನು ನಡಿಬೇಕು ಅಂತ ಏನೇನು ಮಾಡಿರಂದ್ರೆ ಎಲ್ಲರೂ ಒಂದು ಅದಕ್ಕೆ ಕಪ್ಪು ಚುಕ್ಕಿ ಆಗೇ ಆಗ್ತೈತಿ. ಹಂಗೆ ಈಗ ಜಾರಕಿಹೊಳಿ ಫ್ಯಾಮಿಲಿ ಎಲ್ಲ ಇದ್ರಾಗ ಭಾಗವಹಿಸಿತ್ತು. ಆದರೂ ಅವರು ಸೋಲಾಗಲಿಲ್ಲ ರೀ. ಸೋಲಾತಲ್ಲ, ಸಾಕಷ್ಟು ರೊಕ್ಕನೂ ಹೋಯ್ತು. ಇನ್ನು ಇದ್ರ ಇಫೆಕ್ಟ, ಈ ಸೋಲಿನ ಇಂಪ್ಯಾಕ್ಟ DCC ಬ್ಯಾಂಕ್ ಮೇಲೂ ಆಗ್ಬೋದು. ಅದು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಸ್ನೇಹಿತರೆ. ಒಂದಂತೂ ವಿಷಯ ಅಂತ ಗೊತ್ತಾಯ್ತು ನಮ್ಗೆ. ಯಾಕಂದ್ರೆ ಹುಕ್ಕೇರಿ ಒಳಗೆ ಏನು ಸ್ವಾಭಿಮಾನಿ ಏನು ಪ್ಯಾನಲ್ ಇತ್ತಲ್ಲ, ಸ್ವಾಭಿಮಾನಿ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಿ AB ಪಾಟೀಲರು ಮತ್ತು ರಮೇಶ್ ಕತ್ತಿಯವರು ಮಾಡಿದಂಥ ಪ್ಯಾನಲ್ಲ ಅವ್ರಿಗೆ ಗೆಲುವು ತಂದು ಕೊಡ್ತು. AB ಪಾಟೀಲ್ ಅವರ ಕ್ಲೀನ್ ಇಮೇಜ, ಅವ್ರ ಬಗ್ಗೆ ಇಡೀ ಕ್ಷೇತ್ರದಾದ್ಯಂತ ಒಳ್ಳೆಯ ಅಭಿಪ್ರಾಯ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು. ಅವರಿಬ್ಬರು AB ಪಾಟೀಲರು ಮತ್ತು ರಮೇಶ್ ಕತ್ತಿಯವರು ಕೂಡ್ರಿ ಅಂತೇಳಿ ಅವ್ರ ಸ್ಟ್ರೆಂತ್ ಭಾಳ ದಪ್ಪ ಆಯ್ತು, ಸ್ಟ್ರೆಂತ್ ಭಾರಿ ಪವರ್ಫುಲ್ ಆಯ್ತು. ಒಂದು ವೇಳೆ AB ಪಾಟೀಲ್ ಅವರು ಕೂಡಲಿಲ್ಲ ಅಂದರೆ ರಮೇಶ್ ಕತ್ತಿಯವರು ಇಷ್ಟೇನು ಗೆಲುವು ಆಕ್ಕಿತ್ತನು ಅಂತೇಳಿ ನನಗೇನು ವಿಶ್ವಾಸ ಇರಲಿಲ್ಲ. ಅವ್ರು ಎರಡರೂ ಕೂಡಿದಾಗ ಒಂದಕ್ಕೊಂದು ನೋಡಿರಿ, ಯಾವತ್ತೂ ತಪ್ಪುಗಳನ್ನು ಸಾಕಷ್ಟು ವೇದಿಕೆ ಮೇಲೆ ನನ್ನಿಂದ ಹಿಂದಿನ ಸಾಕಷ್ಟು ತಪ್ಪುಗಳು ಆಗ್ಯಾವ ಅಂತೇಳಿ ರಮೇಶ್ ಕತ್ತಿಯವರು ಒಪ್ಕೊಂಡ್ರು. ಯಾವುದೇ ಜನ, ಯಾವುದೇ ರಾಜಕಾರಣಿ ತಮ್ಮ ತಪ್ಪನ್ನು ಒಪ್ಕೊಂಡ್ರೆ ಜನವನ್ನು ಒಪ್ಪಿ ಕ್ಷಮಿಸ್ತಾರೆ ಅನ್ನೋದಕ್ಕೆ ಈ ರಿಸಲ್ಟ್ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಪುಸ್ತಕ ಬಿಡುಗಡೆಯಿಂದ ಭಾವನಾತ್ಮಕವಾಗಿ ಜನರನ್ನು ಆಕರ್ಷಣೆ ಮಾಡಿದರು, ಭಾವನಾತ್ಮಕವಾಗಿ ಟಚ್ ಆದರು ಅವರು. ಅದು
ಕತ್ತಿಯವರಲ್ಲಿ ಒಂದು ಏನು ಸ್ಪೆಷಲ್ ಗುಣ ಏನಂತಂದ್ರೆ ಅವ್ರು ಒಳ್ಳೆ ಭಾಷಣಕಾರರು. ಯಾವುದೇ ವಿಷಯವನ್ನು ಮಂಡನೆ ಮಾಡುವಾಗ ಭಾಳ ಅದ್ಭುತವಾಗಿ ಜನರ ಮನಸ್ಸನ್ನು ತಟ್ತಾರೆ ಅವರು. ಅದೊಂದು ಕಲೆ ಅವರಿಗೆ ಸಿದ್ಧಿಸೈತಿ, ಅದು ಅವ್ರ ದೈವ. ಆಮೇಲೆ ಈ ಎಲ್ಲ ಪ್ರಕಾರಗಳು ಇದರೆಲ್ಲ ಗೆಲುವಿನ ರೂವಾರಿ ಯಾರು ಅಂತಂದ್ರೆ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಚಾನಲ್ಗಳು ಯಾರೂ ಇದ್ರ ಬಗ್ಗೆ ಹೆಚ್ಚು ಮಹತ್ವನ ಗಳಿಸಲಿಲ್ಲ, ಹೆಚ್ಚು ಪ್ರಚಾರನೂ ಕೊಡಲಿಲ್ಲ. ಅಲ್ಲಿವರೆಗೂ ಕತ್ತಿಯವ್ರಿಗೂ ಕೂಡ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾಗಳು ಅವ್ರದ್ದೆಲ್ಲ ವಿಷಯಗಳನ್ನೆಲ್ಲ ಮಂಡನೆ ಮಾಡೋಕ್ಕತ್ರ ಅವ್ರ ಬಗ್ಗೆ ಆಸಕ್ತಿ ಮೇಲೆ ಅವರು ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡಿದರು. ಜಾರಕಿಹೊಳಿ ಅವರಂತೆ ಸೋಷಿಯಲ್ ಮೀಡಿಯಾ ಬಗ್ಗೆ ಜವಾಬ್ದಾರಿ ಬಗ್ಗೆ ಗೊತ್ತಿರುವಂಥದ್ದು, ಅದನ್ನು ಸರಿಯಾಗಿ ಅವರು ಉಪಯೋಗ ಮಾಡ್ತಾ ಇರುವಂಥದ್ದು. ಸೊ ಅದನ್ನು ಕೂಡ ರಮೇಶ್ ಕತ್ತಿಯವರು ಕೂಡ ಅದನ್ನು ಯೂಸ್ ಮಾಡಿದರು. ನಾನು ಮಾಜಿ ಸಚಿವರಾಗಿರ್ತಕ್ಕಂಥ AB ಪಾಟೀಲ್ನ ಸಂದರ್ಶನ ಮಾಡಿದಾಗ ಅವರು ಹಿರಿಯರು ಹೆಂಗೆ ಮಾಡ್ಯಾರ ಅಂದರೆ, ಎಲ್ಲೂ ವಿಷಯವನ್ನು ಸಾಕಷ್ಟು ವಿಷಯಗಳನ್ನ ತಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು, ಅವರು ಎಲ್ಲೂ ಸಿಗಲಿಲ್ಲ. ಅವ್ರ ಮೈಗೆ ಎಣ್ಣೆ ಹಚ್ಕೊಂಡು ಜಟ್ಟಿ ಹಂಗೆ ಜಾರ್ಕೋತ ಹೋಗಿಬಿಟ್ರು. ಆದರೆ ಒಳ್ಳೆಯ ವಿಷಯಗಳನ್ನು ಅವ್ರ ಕಂಟೆಂಟನ್ನು ಕೊಟ್ಟರು ಅನ್ನುವಂಥದ್ದನ್ನು ಇಲ್ಲಿ ನಾ ಹೇಳುವಂಥದ್ದು ಸ್ನೇಹಿತರೆ. ಜಾರಕಿಹೊಳಿ ಅವರು PAಗಳು ಮಾಡುವ ಅತಿರೇಕ ವರ್ತನೆಯಿಂದ ಅಲ್ಲಿ ಜನ ಇವ್ರ ಮೇಲೆ ಹೇಟ್ನೆಸ್ ಆಗಿರುವಂಥದ್ದು. ಈ ಹಿಂದೆ 2018 ಅದು ಭಾಳ ಕಡಿಮೆ ಅಂತರದಿಂದ ಸತೀಶ್ ಜಾರಕಿಹೊಳಿ ಗೆದ್ದಿದ್ರು. ಎದಕ್ಕೆ ಕಾರಣ ಅಂದ್ರೆ ಅಲ್ಲೂ PAಗಳು ಮಾಡಿದಂಥ ಅವಾಂತರಗಳಿಂದ ಅವರು ಸೋತಿದ್ರು. ಈಗೂ ಕೂಡ ಇಲ್ಲಿ ಸೋಲಲಿಕ್ಕೆ ಮುಖ್ಯ ಕಾರಣ ಇದೊಂದೇ ಅಲ್ಲ, ಸ್ವಾಭಿಮಾನ ಒಂದೇ ಅಲ್ಲ, ಇವರು ನೇಮಿಸಿದಂಥ PAಗಳು ಮಾಡಿದಂಥ ಅತಿರೇಕ ವರ್ತನೆಗಳಿಂದ ಬ್ಯಾಸತ್ತಂಥ ಜನ ಈಗ ಈ PAಗಳು ಈ ರೀತಿ ಮಾಡತ್ತಾರು. ನಾಳೆ ಅವ್ರು ಫುಲ್ ಟೈಮ್ ಅಧಿಕಾರಕ್ಕೆ ಬಂದರೆ ನಮ್ಮನ್ನೇನು ಮಾಡ್ಬೋದು ಅನ್ನೋ ಭಯ ಅವ್ನ ಕಾಡೆ ಇದ್ವಾತಕ ಸಾವುಕಾರ ಪಾಡ ಅಂಥೇಳಿ ರಮೇಶ್ ಕತ್ತಿ ಮತ್ತು AB ಪಾಟೀಲ್ಗೆ ಪೆನ್ನಲ್ಗೆ ಓಟ ಹಾಕಿರುವಂಥದ್ದು ಸ್ನೇಹಿತರೆ. ಒಟ್ಟಿನಲ್ಲಿ ಒಂದು ಗೆಲುವ ಒಂದು ಏನೇನು ಸಾಧನೆ ಮಾಡಿಸ್ತೈತೆ ಅಂದರೆ, ನಿನ್ನೆ ನಡೆದಂಥ ಗೆಲುವ ರಮೇಶ್ ಕತ್ತಿಯವ್ರು ಏನು ಗೆಲುವೇನಾಯ್ತು, ಅವ್ರ ಗುಂಪಿನ ಗೆಲುವೇನಾಯ್ತು, ಇವತ್ತು ಸಂಗಮ್ ಫ್ಯಾಕ್ಟ್ರಿ ಒಳಗೆ ಅವಿರೋಧ ಆಯ್ಕೆ ಇವ್ರದೇ ಪೆನಲನ್ನು ಆಗುವಂತೆ ಮಾಡಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಬಹುಶಃ ಈ ಗೆಲುವು ಇರಲಿಲ್ಲ ಅಂದರೆ ಅವರು ಇವರು ಕ್ಯಾಂಡಿಡೇಟ್ಗಳು ಅವ್ರಿಗೆ ಗೆಲ್ತಿರಲಿಲ್ಲ ಮತ್ತು ಅವರು ಚುನಾವಣೆ ಆಗಲಿ ಅಂತಿದ್ರು. ಬಟ್ ಇವತ್ತು ಅವಿರೋಧ ಆಯ್ಕೆ ಸಂಗಮ್ ಶುಗರ್ ಫ್ಯಾಕ್ಟ್ರಿಗೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನು ಆಯಿತು, ಅವ್ರಿಗೂ ಆಡಳಿತ ಮಂಡಳಿ ಚುನಾವಣೆ ನಡೆದಿತ್ತು. ಅದಕ್ಕೂ ರಾಜೇಂದ್ರ ಪಾಟೀಲ ಮತ್ತು ಶಶಿಕಾಂತ ನಾಯಕರನ್ನ ಅವರು ಇಟ್ಕೊಂಡ ಎಲ್ಲ ಇವರು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಆದರು ಅನ್ನುವಂಥದ್ದು ಸ್ನೇಹಿತರೆ. ರಮೇಶ್ ಕತ್ತಿಯವರ ಈ ಒಂದು ಅಭೂತಪೂರ್ವ ಗೆಲುವು ಏನು ಮಾಡಿರ್ತಾರೆ, ಜಿಲ್ಲಾದಲ್ಲಿ ಒಬ್ಬ ದೊಡ್ಡ ರಾಜಕಾರಣನ ನಾಯಕನ ಹುಟ್ಟು ಹಾಕಿತು. ಲಿಂಗಾಯಪಿ ಹೋದಂಥ ಲೀಡರ್ಶಿಪ್ಪ ಈಗ ರಮೇಶ್ ಕತ್ತಿಯವ್ರಿಗೆ ಸಿಕ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ಮುಂದಿನ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ಕೋತಾ ಹೋಗ್ತೀವಿ. ಇನ್ನು ಏನೇನು ಹೊಸ ಡೆವಲಪ್ಮೆಂಟ್ ಏನಾಯ್ತು, DCC ಬ್ಯಾಂಕ್ ಏನಾಕೈತಿ, DCC ಬ್ಯಾಂಕ್ ಯಾರು ಹೆಂಗೆ ವಿರೋಧ ಮಾಡ್ತಾರೋ, ಹೆಂಗೆ ಗೆಲ್ಲುವಾಕೈತಿ. ಈಗಂತೂ ಪಾಲ್ಚಂದ್ ಜಾರಕಿಹೊಳಿ ಹೇಳ್ತಾರೆ, ನಾವು ಯಾವುದೇ ಪರಿಸ್ಥಿತಿ 12 ಸೀಟನ್ನು ಗೆಲ್ತೀವಿ, DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ನಾವು ಹೇಳಿದವರು ಆಗ್ತಾರೋ, ಅಪೆಕ್ಸ್ ಬ್ಯಾಂಕು ನಾವು ಹೇಳಿದವರು ಆಗ್ತಾರೋ ಅನ್ನುವಂಥದ್ದನ್ನು ಮ್ಯಾಗಿನ ಮ್ಯಾಗಲ್ಲೇ ಭಾಷಣ ಮಾಡ್ತಾನೆ ಇದ್ದಾರೆ. ನೋಡಬೇಕು ಯಾರು ಏನೇನು ಆಗ್ತೈತಿ ಅನ್ನೋದು. ಒಟ್ಟಿನಲ್ಲಿ ಏನಾಯ್ತಪ್ಪ ಅಂದರೆ, ಈ ನಿನ್ನೆ ನಡೆದಂಥ ಚುನಾವಣೆ ಜಾರಕಿಹೊಳಿ ರಾಜಕಾರಣದಲ್ಲಿ ಯಾರೂ ತಡೆ ಹಿಡಿಯಲಾರದಂತೆ ಮುನ್ನುಗ್ಗಿರ್ತಕ್ಕಂಥ ಅಶ್ವಮೇಧ ಕುದುರೆಯನ್ನು ಇವರ ರಮೇಶ್ ಕತ್ತಿಯವರು ಕಟ್ಟಿ ಹಾಕಿದರು. ಜಾರಕಿಹೊಳಿ ಅವರು ಬಿಟ್ಟಂಥ ಅಶ್ವಮೇಧ ಕುದುರೆಯನ್ನು ರಮೇಶ್ ಕತ್ತಿಯವರು ಕಟ್ಟಿ ಹಾಕಿದರು ಅನ್ನುವಂಥದ್ದು ಸ್ನೇಹಿತರೆ. ಈ ಬೆಳವಣಿಗೆಯಿಂದ ಒಂದಂತೂ ಸ್ವಾಭಿಮಾನ ಗೆಲುವು ಸಾಧಿಸಿತು, ಕೆಲವೊಮ್ಮೆ ಅತಿರೇಕತನ, ಆಮೇಲೆ ಆ ಸ್ವಾಭಿಮಾನದ ಅಲ್ಲಿ ಒಳಗೆ ಜಾರಕಿಹೊಳಿಗೆ ಗರ್ವಭಂಗ ಆತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಮುಂದಿನ ಬದಲಾವಣೆ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.